ಅಂದರೆ ಯಾರು, ಅವರಿಗೆ ಪಿತೃಗಳು ಅಂತ ಹೆಸರು ಯಾಕೆ ಬಂತು, ಅವರಿಂದ ನಮಗೆ ಏನು ಪ್ರಯೋಜನವಿದೆ, ಅವರನ್ನು ಹೇಗೆ ನಾವು ಪೂಜಿಸಬೇಕು, ಅದರಿಂದ ಆಗುವ ಪ್ರಯೋಜನಗಳೇನು, ಈ ಎಲ್ಲ ವಿಷಯ ಹರಿವಂಶ, ಮಹಾಭಾರತ ಹಾಗೂ ಉಪನಿಷತ್ತುಗಳಲ್ಲಿ ಬಂದ ವಿಚಾರವನ್ನು ಅವರು ಆ ಪ್ರಬಂಧವನ್ನು ಮಂಡನೆಯನ್ನು ಮಾಡಬೇಕು ಅಂತ ನಾನು ಅವರಲ್ಲಿಗೆ ಕೇಳಿಕೊಳ್ತಾ ಇದ್ದೇನೆ. ಪಂಡಿತ ವೇದವ್ಯಾಸಾಚಾರ್ಯ ಜೋಶಿಯವರು ವೇದಿಕೆಗೆ ಬಂದು ತಮ್ಮ ಉಪನ್ಯಾಸವನ್ನು ಪ್ರಾರಂಭವನ್ನು ಮಾಡಬೇಕು. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಅಮೂರ್ತಾನಾಂಚ ಮೂರ್ತಾನಾಂ ಪಿತॄಣಾಂ ದೀಪ್ತತೇಜಸಾಂ ನಮಸ್ಯಾಮಿ ಸದಾ ತೇಷಾಂ ಧ್ಯಾಯಿನಾಂ ಯೋಗಚಕ್ಷುಷಾಂ. ನೌಮಿನ್ಯಾಯ ಸುಧಾಧಿಕೃಜ್ಜೇ ಮುನೀನ್ ಶ್ರೀಪಾದರಾಟ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೋನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ವಿಪ್ರೌಘದರ್ಶನಾತ್ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯಃ ವಂದನಾನ್ ಮಂಗಲಾವಾಪ್ತಿ ಅರ್ಚನಶನವನ್ನು ಹಾಗೆ ನಿಮ್ಮ ದರ್ಶನತೆಯಿಂದ ನಿಮಗೆ ನಮಸ್ಕಾರವನ್ನು ಮಾಡೋದರಿಂದ ಬ್ರಾಹ್ಮಣೋತ್ತಮರು, ಬ್ರಾಹ್ಮಣ ಶ್ರೇಷ್ಠರು ಹಾಗೂ ಸುಮಂಗಳಿ ಸ್ತ್ರೀಯರು ಅವರಿಗೆ ನಮಸ್ಕಾರವನ್ನು ಮಾಡುವುದರಿಂದಾಗಿ ಪರಮಮಂಗಳ ಉಂಟಾಗುತ್ತದೆ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾ, ಅರ್ಚನಾದ್ ಅಚ್ಯುತಂ ಪದಂ ಅಂತ ಹೇಳ್ತಾರೆ. ಬ್ರಾಹ್ಮಣರ ಅರ್ಚನೆಯನ್ನು ಮಾಡುವುದರಿಂದಾಗಿ ಮೋಕ್ಷ ಸಿಗುತ್ತದೆ ಅಂತ ಹೇಳ್ತಾರೆ. ಹಾಗೆ ನಿಮ್ಮೆಲ್ಲರನ್ನೂ ಕೂಡ ನಿಮ್ಮ ಅಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮನನ್ನು ನನ್ನ ವಾಕ್ ಕುಸುಮಗಳಿಂದಾಗಿ ಅರ್ಚನೆಯನ್ನು ಮಾಡ್ತಾ ನನ್ನ ಈ ಪ್ರವಚನವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮ ಮೊದಲಿಗೆ ನಾರಾಯಣ ತನ್ನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಮೇಲೆ ಚತುರ್ಮುಖ ಬ್ರಹ್ಮದೇವರು ಮರೀಚಿ ಋಷಿಗಳಿಗೆ ಜನ್ಮವನ್ನು ಕೊಡ್ತಾರೆ. ಮರೀಚಿ ಋಷಿಗಳು ಕಶ್ಯಪರಿಗೆ ಜನ್ಮವನ್ನು ಕೊಡ್ತಾರೆ. ಆ ಕಶ್ಯಪರು ಅದಿತಿ ದೇವಿಯಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯನಿಗೆ ಜನ್ಮವನ್ನು ಕೊಡ್ತಾರೆ. ಸೂರ್ಯನಿಗೆ ಜನ್ಮವನ್ನು ಕೊಟ್ಟಾದ ಮೇಲೆ ಸೂರ್ಯ ತಾನು ಸಂತತಿಯನ್ನು ಮುಂದೆ ವರೆಸಿಕೊಂಡು ಹೋಗಬೇಕು. ಆದರೆ ಸೂರ್ಯನಿಗೆ ಮದುವೆ ಆಗ್ತಾ ಇಲ್ಲ. ಸೂರ್ಯನಿಗೆ ಮದುವೆಯಾಗದೇ ಇರುವುದಕ್ಕೆ 3 ಕಾರಣಗಳನ್ನು ನಮಗೆ ಪುರಾಣ ತಿಳಿಸಿಕೊಡ್ತದೆ. ಒಂದು,
ಸೂರ್ಯ ಬಹಳ ಬಿಸಿ, ಅಷ್ಟು ಬಿಸಿಯಾಗಿರತಕ್ಕಂತಹ ವರನನ್ನು ಯಾವ ಹೆಣ್ಣುಮಗಳು ಮದುವೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ? ಆದ್ದರಿಂದಾಗಿ ಯಾರೂ ಮುಂದೆ ಬರಲೇ ಇಲ್ಲ. ಆದ್ದರಿಂದ ಸೂರ್ಯನಿಗೆ ಮದುವೆ ಆಗದೇ ಇರುವುದಕ್ಕೆ ಅವನು ಬಿಸಿಯಾಗಿರುವುದೇ ಒಂದು ಕಾರಣವಾದರೆ, ಎರಡನೇ ಕಾರಣ ಇಂಗ್ಲೀಷಿನ ಬಿಸಿ. ಬಹಳ ಬಿಸಿ ಸೂರ್ಯ. ಯಾಕೆ ಅಂತಂದರೆ ಒಂದು ಕಡೆಗೆ ನಿಲ್ಲೋದೇ ಇಲ್ಲ ರೀ, ಸತತವಾಗಿ ತಿರುಗ್ತಾನೆ ಇರ್ತಾನೆ. ಈ ರೀತಿಯಾಗಿ ತಿರುಗುವಂತಹ ಒಬ್ಬ ಪುರುಷನನ್ನು ಯಾವಾದರೂ ಹೆಣ್ಣು ಮಗಳು ಮದುವೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾ? ಯಾರಾದರೂ ಹೆಣ್ಣು ಮಗಳು ಏನು ಅಪೇಕ್ಷೆ ಪಡ್ತಾರೆ ಅಂತಂದರೆ, ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಪಾದಂಗಳವರಿಗೆ ಅಂತಭಕ್ತಿ ಶ್ರದ್ಧಾಪೂರ್ವಕವಾಗಿರುವಂತಹ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ನನ್ನ ಪ್ರವಚನವನ್ನು ಮುಂದುವರಿಸ್ತೇನೆ. ಎರಡನೆಯದು ಕಾರಣ ಬಿಸಿ. ಯಾವಾಗಲೂ ಕೂಡ ಸೂರ್ಯ ತಿರುಗ್ತಾನೆ ಇರ್ತಾನೆ. ಆದ್ದರಿಂದಾಗಿ ಹಾಗೆ ಊರೂರು ತಿರುಗುವಂತಹ ವರನನ್ನು ಯಾವ ಹೆಣ್ಣುಮಗಳು ಕೂಡ ಅಪೇಕ್ಷೆ ಪಡುವುದಿಲ್ಲ. ಆದ್ದರಿಂದಾಗಿ ಮದುವೆ ಆಗಲಿಲ್ಲ. ಮೂರನೇ ಕಾರಣವನ್ನು ಪುರಾಣ ನಮಗೆ ತಿಳಿಸಿಕೊಡ್ತದೆ. ಸೂರ್ಯ ನೋಡಲಿಕ್ಕೆ ಗುಂಡಾಗಿದ್ದಾನೆ. ಸೂರ್ಯ ಹೇಗಿದ್ದಾನೆ? ಗುಂಡಾಗಿದ್ದಾನೆ. ಕೆಳಗಿಂದ ಮೇಲಕ್ಕೆ ಎಷ್ಟಿದ್ದಾನೋ ಪಕ್ಕಕ್ಕೂ ಕೂಡ ಅಗ್ಲನೂ ಕೂಡ ಅಷ್ಟೇ ಇದ್ದಾನೆ. ಭಾರೀ ದೇಹ. ಆದ್ದರಿಂದಾಗಿ ಅಂತಹ ಪುರುಷನನ್ನು, ಅಂತಹ ವರನನ್ನು ಯಾವ ಸ್ತ್ರೀ ಮದುವೆ ಮಾಡಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾಳೆ? ಆದ್ದರಿಂದಾಗಿ ಸೂರ್ಯನಿಗೆ ಎಷ್ಟು ವರ್ಷಗಳಾದರೂ ಕೂಡ ಈ ಮೂರು ಕಾರಣಗಳಿಂದಾಗಿ ಮದುವೆನೇ ಆಗಲಿಲ್ಲ. ಮದುವೆ ಆಗದೇ ಇದ್ದಾಗ ಸೂರ್ಯ ತಾನು ವಿಚಾರ ಮಾಡಿದ, ಸಂತತಿಯನ್ನು ಮುಂದೆ ವರೆಸಬೇಕಾಗಿದೆ, ಮದುವೆ ನನಗೆ ಆಗ್ತಾ ಇಲ್ಲ, ಇದಕ್ಕೆ ಸರಿಯಾಗಿರುವಂತಹ ಉಪಾಯವನ್ನು ಕೊಡಲಿಕ್ಕೆ ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ ಸಾಧ್ಯ, ಅವರೇ ನಮ್ಮ ಎಲ್ಲ ಹಣೆಬರವನ್ನು ಬರೆದಿರ್ತಾರೆ ಅಂತ ತಿಳ್ಕೊಂಡು ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಹೋಗಿ ಈ ರೀತಿಯಾಗಿ ಹೇಳಿಕೊಂಡಾಗ ಚತುರ್ಮುಖ ಬ್ರಹ್ಮದೇವರು ತ್ವಷ್ಟೃ ಪ್ರಜಾಪತಿಗಳನ್ನು ಕರೀತಾರೆ. ತ್ವಷ್ಟೃ ಪ್ರಜಾಪತಿಗಳನ್ನು ಕರೆದು ನಿನ್ನ ಮಗಳನ್ನು ಸೂರ್ಯನಿಗೆ ಕೊಟ್ಟು ವಿವಾಹ ಮಾಡು ಎಂಬುದಾಗಿ ಹೇಳ್ತಾರೆ. ಬೇರೆ ಮಾತಿಲ್ಲ, ಎರಡನೇ ಮಾತಿಲ್ಲ. ಬ್ರಹ್ಮದೇವರು ಹೇಳಿದ್ದಾರೆ. ಆದ್ದರಿಂದಾಗಿ ತ್ವಷ್ಟೃ ಪ್ರಜಾಪತಿ ತನ್ನ ಮಗಳಾಗಿರತಕ್ಕಂತಹ ಸೌಮ್ನಾದೇವಿಯನ್ನು ಸೂರ್ಯನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಸೌಮ್ನಾದೇವಿ ಮತ್ತು ಸೂರ್ಯ ಇವರಿಬ್ಬರ ದಾಂಪತ್ಯ ಅಂತನ್ನೋದು ಅನ್ಯೋನ್ಯವಾಗಿ ನಡೀತಾ ಇದೆ, ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಅವರಿಬ್ಬರ ಸಂಸಾರದಿಂದಾಗಿ ಒಂದು ಮಗು ಹುಡ್ತದೆ. ಆ ಮಗುವಿಗೆ ವೈವಸ್ವತಮನು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಅನಂತರ ಮತ್ತೆ ಸಂಸಾರ ಮುಂದೆ ಹೊರದಾಗ ಅಲ್ಲಿಬ್ಬರು ಟ್ವಿನ್ಸ್ ಹುಡ್ತಾರೆ. ಅವಳಿ ಜವಳಿ ಅಂತ ನಾವೇನು ಕರಿತೀವಿ, ಹಾಗೆ ಅವಳಿ ಜವಳಿ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಅವರಿಬ್ಬರಿಗೆ ಯಮ ಮತ್ತು ಯಮುನಾ ಎಂಬುದಾಗಿ ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಹೀಗೆ ಸೂರ್ಯನಿಗೆ ಸೌಮ್ನಾದೇವಿಯಲ್ಲಿ ವೈವಸ್ವತಮನು, ಯಮ ಮತ್ತು ಯಮುನಾ 3 ಜನ ಮಕ್ಕಳು ಹುಟ್ಟಿಯಾದ ಮೇಲೆ ಸೌಮ್ನಾದೇವಿ ವಿಚಾರ ಮಾಡಿದ್ಲು. ಏನು ವಿಚಾರ ಮಾಡಿದ್ಲು? ಮದುವೆಯನ್ನು ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಪುರೋಹಿತರು ಒಂದು ಮಂತ್ರವನ್ನು ಹೇಳಿದರು. ಧರ್ಮ ಪ್ರಜಾ ಸಂಪದ್ಯರ್ಥಂ ಇಮಾಂ ಕನ್ಯಾಂ ಸಂಪ್ರದದೆ ಅಂತ ಹೇಳ್ತಾರೆ. ಸಂತಾನವನ್ನು ಪಡೆಯುವುದಕ್ಕಾಗಿ ಮದುವೆಯನ್ನು ಮಾಡಿಕೊಳ್ಳಬೇಕು. ಪ್ರಜಾಯೈ ಗೃಹಮೇಧಿನಾಂ ಎಂಬುದಾಗಿ ರಘುವಂಶದಲ್ಲಿ ಕಾಳಿದಾಸ ಹೇಳ್ತಾನೆ. ಆದ್ದರಿಂದಾಗಿ ಸಂತಾನಕ್ಕಾಗಿ ಮದುವೆಯನ್ನು ಮಾಡಿಕೊಳ್ಳಬೇಕು. ಸಂತಾನವನ್ನು ಪಡೆದಿದ್ದೇನೆ, ಆದ್ದರಿಂದಾಗಿ ನನ್ನ ಕೆಲಸ ಮುಗಿತು ಅಂತ ಹೇಳಿ ಮೊಟ್ಟ ಮೊದಲಿಗೆ ವೈರಾಗ್ಯವನ್ನು ತಾಳಿದಳು ಸೌಮ್ನಾದೇವಿ. ಸಾಮಾನ್ಯವಾಗಿ ಪುರುಷರಿಗೆ ವೈರಾಗ್ಯ ಬೇಗ ಬರ್ತದೆ, ಸ್ತ್ರೀಯರಿಗೆ ವೈರಾಗ್ಯ ಬರೋದಿಲ್ಲ. ಆದರೆ ಸೌಮ್ನಾದೇವಿಗೆ ವೈರಾಗ್ಯ ಬಂತು. ವೈರಾಗ್ಯ ಬಂದದ್ದೇ ತಕ್ಷಣ ನಾನು ಇಲ್ಲಿಂದ ಹೊರಡಬೇಕು ಅಂತ ಸಂಕಲ್ಪ ಮಾಡಿದ್ಲು. ಸಂಕಲ್ಪವನ್ನು ಮಾಡಿ ಹೊರಡಬೇಕು ಅಂತ ಪ್ರಾರಂಭ ಮಾಡ್ತಾಳೆ. ಅಷ್ಟರೊಳಗೆ ಒಂದು ನೆನಪಾಯಿತು. ಏನು ನೆನಪಾಯಿತು ಅಂತಂದರೆ, ಕೇವಲ ಸಂತಾನವನ್ನು ಪಡೆಯುವುದಷ್ಟೇ ಸ್ತ್ರೀ ಕರ್ತವ್ಯವಲ್ಲ, ಅವರನ್ನು ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು, ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಅತ್ತಿಮಾವಂದರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಇದೆಲ್ಲವೂ ಕೂಡ ಒಬ್ಬ ಸ್ತ್ರೀಯ ಕರ್ತವ್ಯ. ಆದ್ದರಿಂದಾಗಿ ನಾನು ಇದನ್ನು ಬಿಟ್ಟು ಹೋದರೆ ಚೆನ್ನಾಗಿರೋದಿಲ್ಲ ಅಂತೇಳಿ ತಿಳಿದುಕೊಂಡು ಒಂದು ಉಪಾಯವನ್ನು ಆಲೋಚನೆ ಮಾಡ್ತಾಳೆ. ನನಗೆ ವೈರಾಗ್ಯ ಬಂದಿದೆ, ನಾನಾದರೂ ಈಗ ಹೋಗಬೇಕು, ಆದರೆ ಇವರ ಕೆಲಸ ಮಾಡುವುದಕ್ಕಾಗಿ ಯಾರೋ ಒಬ್ಬರು ಬೇಕು ಅಂಥೇಳಿ ವಿಚಾರವನ್ನು ಮಾಡಿ ತನ್ನ ರೂಪದಂತೆ ಇರತಕ್ಕಂತಹ ಒಂದು ಪ್ರತಿಕೃತಿಯನ್ನು, ಪ್ರತಿಬಿಂಬವನ್ನು ನಿರ್ಮಾಣ ಮಾಡ್ತಾಳೆ.
ಅವಳಿಗೆ ಛಾಯಾ ಎಂಬುದಾಗಿ ನಾಮಕರಣವನ್ನು ಕೂಡ ಮಾಡ್ತಾಳೆ. ಅಲ್ಲಿ ಪ್ರಾಣಶಕ್ತಿಯನ್ನು ಕೂಡ ತುಂಬುತ್ತಾಳೆ. ಎಷ್ಟು ಚೆನ್ನಾಗಿ ಅವಳು ಆ ಒಂದು ವಿಗ್ರಹವನ್ನು ಕೆತ್ತಿದ್ದಾಳೆ ಅಂತಂದರೆ ಸೂರ್ಯನಿಗೂ ಕೂಡ ಅರ್ಥವಾಗಲಿಲ್ಲ ಇವಳು ನನ್ನ ಹೆಂಡತಿ ಅಲ್ಲ ಅಂತನ್ನುವ ವಿಷಯ. ಅಷ್ಟೆಲ್ಲ ಹೇಗೆ ಬಂತು ಅವಳಿಗೆ ಅಂತಂದರೆ ಅವರ ಮನೆತನವೇ ಅಂತಹದ್ದ ಮನೆತನ, ವಿಶ್ವಕರ್ಮನ ಮನೆತನ. ಆದ್ದರಿಂದಾಗಿ ದೇವಶಿಲ್ಪಿ ವಿಶ್ವಕರ್ಮ ಅಂತ ನಾವು ಕರಿತೇವೆ. ಆದ್ದರಿಂದ ಅವರ ವಂಶದಲ್ಲಿ ಬಂದವಳು ಇವಳು. ಆದ್ದರಿಂದಾಗಿ ಅಷ್ಟು ಸುಂದರವಾಗಿ ವಿಗ್ರಹವನ್ನು ಕೆತ್ತಿದ್ದಾಳೆ, ಪ್ರಾಣಶಕ್ತಿಯನ್ನು ತುಂಬಿದ್ದಾಳೆ. ಅವಳಿಗೆ ಆದೇಶವನ್ನು ಕೂಡ ಮಾಡ್ತಾಳೆ, ನನ್ನ ಮಕ್ಕಳನ್ನು ನನ್ನ ಗಂಡನನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿನ್ನದು ಎಂಬುದಾಗಿ ಹೇಳ್ತಾಳೆ. ಹೇಳಿದಾಗ ಅವಳು ಹಾಗೆಯೇ ಆಗಲಿ ಅಂತ ಒಪ್ಪಿಕೊಳ್ಳುತ್ತಾಳೆ. ಒಪ್ಪಿಕೊಂಡು ಒಂದೇ ಒಂದು ಮಾತು ಹೇಳ್ತಾಳೆ, ಯಾವಾಗ ನನ್ನನ್ನು ಜೋರು ಮಾಡಿ ಗಟ್ಟಿಯಾಗಿ ನನ್ನನ್ನು ಕೇಳ್ತಾರೆ ಆ ಸಂದರ್ಭದಲ್ಲಿ ನಾನು ಬಾಯಿ ಬಿಚ್ಚುತ್ತೇನೆ, ನಿಜವನ್ನು ಹೇಳಿಬಿಡುತ್ತೇನೆ. ಅಲ್ಲಿವರೆಗೆ ನಾನು ಯಾವ ಮಾತನ್ನು ಮಾಡೋದಿಲ್ಲ, ಗಂಡನನ್ನು ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ನಾವು ವಿಶ್ವಾಸವನ್ನು ಕೂಡ ಕೊಡ್ತಾಳೆ. ಅನಂತರ ಸೌಜ್ಞಾದೇವಿ ತಾನು ತಪಸ್ಸನ್ನು ಮಾಡುವುದಕ್ಕಾಗಿ ಹೊರಡುತ್ತಾಳೆ. ಈ ಕಡೆಗೆ ಛಾಯಾದೇವಿ ಮತ್ತು ಸೂರ್ಯ ಇವರಿಬ್ಬರ ಸಂಸಾರ ಮತ್ತೆ ನಡೀತಾ ಇದೆ. ಇಲ್ಲೊಂದು ಪ್ರಶ್ನೆ ಏನು ಅಂತಂದರೆ, ಸೂರ್ಯ ಸರ್ವಸಾಕ್ಷಿ ಅಂತ ಕರೀತಾರೆ. ಏನು ಮಾಡಿದರೂ ಕೂಡ ಸೂರ್ಯನಿಗೆ ಗೊತ್ತಾಗತ್ತೆ, ಸೂರ್ಯನಿಗೆ ಗೊತ್ತಾಗೋದಿಲ್ಲ ಅಂತನ್ನುವುದಿಲ್ಲವೇ ಇಲ್ಲ. ಅಂಥದ್ದು ಇಲ್ಲಿ ಹೆಂಡತಿ ಬದಲಾವಣೆ ಆದದ್ದು ಸೂರ್ಯಗೆ ಗೊತ್ತಾಗಲಿಲ್ಲವಾ? ಸೌಜ್ಞಾದೇವಿಯನ್ನು ತಂದಿಟ್ಟಿದ್ದಾಳೆ, ಸೌಜ್ಞಾದೇವಿ ಛಾಯಾದೇವಿಯನ್ನು ಇಟ್ಟಿದ್ದಾಳೆ, ತನ್ನ ಹೆಂಡತಿ ಅಲ್ಲ ಅಂತನ್ನೋದು ಗೊತ್ತಾಗಲಿಲ್ಲವಾ ಅಂತಂದರೆ ಅದಕ್ಕೆ ಪುರಾಣ ಒಂದು ಮಾತನ್ನು ತಿಳಿಸ್ತದೆ, ಮನೆಯ ವಿಷಯಗಳನ್ನು ಹೊರಗಡೆ ತಿಳಿಸಬಾರದು, ಇಂತಹ ಸೂಕ್ಷ್ಮವಾದ ವಿಷಯಗಳನ್ನು ಹೊರಗಡೆ ತಿಳಿಸಬಾರದು ಅಂಥೇಳಿ ಶಾಸ್ತ್ರದ ಮಾತು. ಆದ್ದರಿಂದಾಗಿ ಹೆಂಡತಿ ಬದಲಾವಣೆ ಆಗಿದೆ ಅಂತ ನಾವು ವಿಷಯ ಹೊರಗೆ ತಿಳಿತು ಅಂತಂದರೆ ಎಲ್ಲವೂ ಕೂಡ ಮರ್ಯಾದೆ ಎಲ್ಲ ಹೋಗ್ತದೆ ಅಂತ ನಾವು ಅಭಿಪ್ರಾಯದಿಂದಾಗಿ ಸೂರ್ಯನಿಗೆ ಗೊತ್ತಿದ್ರೂ ಕೂಡ ಎರಡನೇ ಮದುವೆಯನ್ನು ಮಾಡಿಕೊಳ್ಳಬಹುದು, ತಪ್ಪೇನಿಲ್ಲ ಅಂತನ್ನುವ ದೃಷ್ಟಿಯಿಂದ ಛಾಯಾದೇವಿಯ ಜೊತೆಗೆ ತಾನು ಸಂಸಾರವನ್ನು ಮಾಡ್ತಾ ಇದ್ದಾನೆ. ಆ ಛಾಯಾದೇವಿಯಲ್ಲಿ ಮತ್ತೊಂದು ಮಗು ಹುಡುತ್ತದೆ. ಆ ಮಗುವಿಗೆ ಸಾವರ್ಣಿ ಮನು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಈಗ ವೈವಸ್ವತ ಮನು 7ನೇ ಮನ್ವಂತರಕ್ಕೆ ಅಧಿಪತಿಯಾದರೆ ಸಾವರ್ಣಿ ಮನು ಮುಂದೆ ಬರುವಂತಹ 8ನೇ ಮನ್ವಂತರಕ್ಕೆ ಅಧಿಪತಿ. ಹೆಸರೆಷ್ಟು ಚೆನ್ನಾಗಿದೆ ನೋಡ್ರಿ, ಸಾವರ್ಣಿ ಮನು ಅಂತಂದರೆ ಅವನು ಹೇಗಿದ್ದ ಅಂತಂದರೆ ವೈವಸ್ವತ ಮನು ಹೇಗಿದ್ದನೋ ಹಾಗೆ ಇವನ ರೂಪವು ಕೂಡ ಎಕ್ಸಾಕ್ಟಾಗಿ ಡಿಟ್ಟೋ ಆಗಿತ್ತು. ಅಂದರೆ ಸೂರ್ಯನಿಗೆ ಹುಟ್ಟಿರುವಂತಹ ಮೊದಲನೇ ಮಗು ಯಾವ ರೂಪವನ್ನು ತಾಳಿದ್ದನೋ ಅದೇ ರೂಪವೂ ಕೂಡ ಈ ಒಂದು ಮನುವಿಗೆ ಇತ್ತು. ಆದ್ದರಿಂದಾಗಿ ಇವನಿಗೆ ಸಾವರ್ಣಿ ಮನು ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಹೀಗೆ ಛಾಯಾದೇವಿಯಲ್ಲಿ ಸಾವರ್ಣಿ ಮನು ಹುಟ್ಟಿದ್ದಾನೆ. ಸ್ವಲ್ಪ ದಿನಗಳಾದ ಮೇಲೆ ಮತ್ತೊಂದು ಮಗು ಗರ್ಭದಲ್ಲಿ ಬೆಳೀತಾ ಇದೆ. ಆ ಗರ್ಭದಲ್ಲಿ ಬೆಳೀತಾ ಇರುವಂತಹ ಸಂದರ್ಭದಲ್ಲೇನೆ ನಿಧಾನವಾಗಿ ಬೆಳೀತಾ ಇದೆ. ಸಾಮಾನ್ಯವಾಗಿ ನಾವೆಲ್ಲ 9 ತಿಂಗಳು ಅಥವಾ 10 ತಿಂಗಳು ಗರ್ಭದಲ್ಲಿ ಇದ್ದು ಹೊರಗಡೆ ಬರ್ತೇವೆ. ಆದರೆ ಆ 2ನೇ ಶಿಶು ಛಾಯಾದೇವಿಯ ಹೊಟ್ಟೆಯಲ್ಲಿ ಬೆಳೀತಾ ಇದೆ, ನಿಧಾನವಾಗಿ ಬೆಳೀತಾ ಇದೆ. ಎಷ್ಟು ತಿಂಗಳು ಗರ್ಭದಲ್ಲಿ ಇತ್ತು ಅಂತಂದರೆ 30 ತಿಂಗಳು ಗರ್ಭದಲ್ಲಿ ಇತ್ತು. 30 ತಿಂಗಳು ಅಂದರೆ 2.5 ವರ್ಷ ಗರ್ಭದಲ್ಲಿ ಇತ್ತು. 2.5 ವರ್ಷ ಗರ್ಭದಲ್ಲಿ ಇದ್ದು ಹೊರಗಡೆ ಬಂತು. 2.5 ವರ್ಷ ಗರ್ಭದಲ್ಲಿ ಇತ್ತು. ಆದ್ದರಿಂದಾಗಿ ಆ ಶಿಶುವಿಗೆ ಆಗಲೇ ಒಂದು ಹೆಸರನ್ನಿಟ್ಟಿದ್ದಾರೆ, ಶನೈಶ್ಚರ ಅಂತ ನಾಮಕರಣವನ್ನು ಮಾಡಿದರು. ಶನೈಹಿ ಚರತಿ, ನಿಧಾನವಾಗಿ ಸಂಚಾರ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಶನೈಶ್ಚರ ಅಂತ ನಾಮಕರಣವನ್ನು ಮಾಡಿದರು. 2.5 ವರ್ಷ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕಾದರೆ 2.5 ವರ್ಷ ಬೇಕಾಗತ್ತೆ. ಇದು ನಮಗೆ ಜ್ಯೋತಿಷ್ಶಾಸ್ತ್ರ ಗೊತ್ತಿದ್ದವರಿಗೆ ಗೊತ್ತಾಗತ್ತೆ. ಸಾಡೆ ಸಾತಿ ಅಂತೇಳಿ ಪ್ರಾರಂಭವಾದದ್ದೇ ಅಲ್ಲಿಂದ. 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ, ಹಿಂದಿನ ರಾಶಿಯಲ್ಲಿ ಇರುವಂತಹ 2.5 ವರ್ಷಗಳು, ಮುಂದಿನ ರಾಶಿಯಲ್ಲಿರುವಂತಹ 2.5 ವರ್ಷಗಳು, ಹೀಗೆ ಒಟ್ಟಿಗೆ 7.5 ವರ್ಷ ನಿಧಾನವಾಗಿ ಸಂಚಾರವನ್ನು ಮಾಡ್ತಾನೆ. ಅದೇ ಗುರುಗ್ರಹವನ್ನು ಸ್ವೀಕಾರ ಮಾಡ್ರಿ, ಆ ಗುರುಗ್ರಹ ಒಂದು ವರ್ಷದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಆಗಬೇಕು ಅಂತಂದರೆ 1 ತಿಂಗಳು ಬೇಕು. ಚಂದ್ರ ತಾನು ಸಂಚಾರ ಮಾಡಬೇಕು ಅಂತಂದರೆ 2.25 ದಿವಸ ಸಾಕು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವುದಕ್ಕಾಗಿ. ಹೀಗೆ ಗ್ರಹಗಳ ಸ್ಥಿತಿ ಅಂತನೋದು ಇದೆ. ನಿಧಾನವಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಅವನಿಗೆ ಶನೈಶ್ಚರ ಎಂಬುದಾಗಿ ನಾಮಕರಣವನ್ನು ಮಾಡಿದರು. ಮಂದ ಎಂಬುದಾಗಿಯೂ ಕೂಡ ನಾಮಕರಣವನ್ನು ಮಾಡ್ತಾರೆ. ಮಂದ ಗತಿ ಉಳ್ಳವನಾದ್ದರಿಂದಾಗಿ ಮಂದ ಎಂಬುದಾಗಿ ನಾಮಕರಣ ಮಾಡಿದರು. ಸ್ಥಿರ ಎಂಬುದಾಗಿಯೂ ಕೂಡ ನಾಮಕರಣವನ್ನು ಮಾಡುತ್ತಾರೆ. ಒಂದು ಕಡೆಗೆ ನಿಂತ ವ್ಯಕ್ತಿ ಮುಂದಕ್ಕೆ ಹೋಗಬೇಕು ಅಂತಂದರೆ ಸ್ವಲ್ಪ ಸಮಯ ಆದ ಮೇಲೆ ಒಂದು ಹೆಜ್ಜೆ ಇಡ್ತಾ ಇದ್ದ, ಮುಂದಕ್ಕೆ ಹೆಜ್ಜೆನೇ ತಡವಾಗಿ ಇಡ್ತಾ ಇದ್ದ. ಆದ್ದರಿಂದಾಗಿ ಸ್ಥಿರ ಎಂಬುದಾಗಿಯೂ ಕೂಡ ನಾಮಕರಣವನ್ನು ಮಾಡಿದರು. ಆದ್ದರಿಂದಲೇ ಶನಿವಾರ, ಸ್ಥಿರವಾರ, ಮಂದವಾಸರ ಅಂಥೇಳಿ ನಾವು ವ್ಯವಹಾರವನ್ನು ಮಾಡ್ತೀವಿ. ಹೀಗೆ
ಛಾಯಾದೇವಿಯಲ್ಲಿ ಸಾವರ್ಣಿ ಮನು ಮತ್ತು ಶನೈಶ್ಚರ ಎಂಬ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಯಾವಾಗ ಶನಿ ಹುಟ್ಟಿದನಲ್ಲ ಆಗ ಗೊಂದಲ ಶುರುವಾಯಿತು. ಶನಿ ಹುಟ್ಟಿದ ತಕ್ಷಣ ಜಗಳ ಶುರುವಾಯಿತು. ಶನಿ ಯಾವಾಗ ಪ್ರವೇಶ ಮಾಡ್ತಾನ ಆಗ ಶನಿ ಕಾಟ ಪ್ರಾರಂಭವಾಯಿತು ಅಂತ ಹೇಳ್ತಾರಲ್ಲ, ಹಾಗೆ ಶನಿ ಕಾಟ ಅಂತನ್ನೋದು ಪ್ರಾರಂಭವಾಯಿತು. ಏನು ಶನಿ ಕಾಟ ಪ್ರಾರಂಭವಾಯಿತು ಅಂತಂದರೆ, ಸೌಜ್ಞಾದೇವಿ ಅಲ್ಲಿವರೆಗೆ ಎಲ್ಲ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ಲು ಆ ಛಾಯಾದೇವಿ. ಆದರೆ ಯಾವಾಗ ಶನಿ ತಾನು ಅವತಾರವನ್ನು ಹುಟ್ಟಿದ ಆ ಕ್ಷಣದಿಂದ ತಾರತಮ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಸೌಜ್ಞಾದೇವಿಯಲ್ಲಿ ಹುಟ್ಟಿರುವಂತಹ ಯಮದೇವರಿಗೆ 2 ದೋಸೆ ಬಡಿಸ್ತಾ ಇದ್ಲು, 2 ಇಡ್ಲಿ ಮಾತ್ರ ಬಡಿಸ್ತಾ ಇದ್ಲು. ತನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಶನೈಶ್ಚರನಿಗೆ 4 ದೋಸೆ 4 ಇಡ್ಲಿ ಬಡಿಸ್ತಾ ಇದ್ಲು. ಹೀಗೆ ತಾರತಮ್ಯ ಪ್ರಾರಂಭವಾಯಿತು. ಯಮ ತಾನು ಸುಮ್ಮನೆ ನಿಲ್ಲೋದಿಲ್ಲ. ಯಮನನ್ನು ಸಮವರ್ತಿ ಅಂತ ಕರೀತಾರೆ. ಸಮವರ್ತಿ, ಯಾರೇ ತಪ್ಪು ಮಾಡಿದರೂ ಕೂಡ ವಿಚಾರ ಮಾಡೋದಿಲ್ಲ, ಸಮಾನವಾಗಿ ಶಿಕ್ಷೆಯನ್ನು ಕೊಡ್ತಾನೆ. ಆದ್ದರಿಂದಾಗಿ ಯಮ ಕೇಳೇ ಬಿಟ್ಟ, ಏನಮ್ಮ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ, ನನಗೆ ಯಾಕೆ 2 ಬಡಿಸಿದ್ದೀಯಾ, ಅವನಿಗೆ ಯಾಕೆ 4 ಬಡಿಸಿದ್ದೀಯಾ ಅಂತ ಕೇಳಿದ. ಒಮ್ಮೆ ಕೇಳಿದ, 2ನೇ ಬಾರಿ ಕೇಳಿದ, 3ನೇ ಬಾರಿ ಕೇಳಿದ, ಏನೂ ಉತ್ತರ ಕೊಡಲಿಲ್ಲ. ಕೇವಲ ಮಂದಹಾಸವನ್ನೇ ಉತ್ತರವನ್ನಾಗಿ ಕೊಟ್ಟು ಮುಂದಕ್ಕೆ ಹಾಕಿ ಬಿಡ್ತಾ ಇದ್ಲು ಛಾಯಾದೇವಿ. 4 ಬಾರಿ ಆಯಿತು, 5 ಬಾರಿ ಆಯಿತು, ಹೀಗೆ ನಡೀತಾ ಇದೆ. ಕೊನೆಗೆ ಯಮನಿಗೆ ಸಿಟ್ಟು ಬಂದು ತನ್ನ ಎಡಗಾಲನ್ನು ಎತ್ತಿ ತಾಯಿಯನ್ನು ಒದಿಬೇಕು ಅಂತ ಹೋಗ್ತಾನೆ ಯಮ. ಯಾವಾಗ ತಾಯಿಯನ್ನು ತನ್ನ ಎಡಗಾಲಿನಿಂದ ಒದಿಬೇಕು ಅಂತ ಹೋಗ್ತಾನೆ ಆಗ ತಾಯಿ ಶಾಪವನ್ನು ಕೊಡ್ತಾಳೆ. ಮಾತೃಸ್ಥಾನದಲ್ಲಿ ನಾನಿದ್ದೇನೆ, ತಾಯಿಯನ್ನು ಗೌರವದಿಂದ ಪೂಜೆಯನ್ನು ಮಾಡಬೇಕು, ತಾಯಿ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಅಂಥೇಳಿ ಪುರಾಣಗಳು ಶಾಸ್ತ್ರಗಳು ಹೇಳ್ತಾ ಇರುವಾಗ ಅಂತಹ ತಾಯಿಯನ್ನೇ ನೀನು ಒದಿತಾ ಇದೆಯಲ್ಲ, ಯಾವ ಕಾಲಿಂದ ನೀನು ನನ್ನನ್ನು ಒದಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿ ಆ ಕಾಲು ಬಿದ್ದು ಹೋಗಲಿ ಎಂಬುದಾಗಿ ಛಾಯಾದೇವಿ ಶಾಪವನ್ನು ಕೊಟ್ಟಿದ್ದಾಳೆ. ಸಾಮಾನ್ಯ ನಾವೆಲ್ಲ ಏನು ಮಾಡ್ತೀವಿ, ತಾಯಿ ಏನಾದರೂ ಬೈದರೆ ಯಾರ ಹತ್ರ ಹೋಗ್ತೀವಿ, ತಂದೆ ಹತ್ರ ಹೋಗ್ತೀವಿ, ಹೌದೋ ಇಲ್ಲವೋ? ಆದ್ದರಿಂದಾಗಿ ಶನಿ ತಕ್ಷಣ ತಂದೆಯಾಗಿರತಕ್ಕಂತಹ ಸೂರ್ಯನ ಹತ್ರ ಓಡಿ ಬರ್ತಾನೆ. ಅಪ್ಪ 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 ಅಂತ ಓಡಿ ಬರ್ತಾನೆ. ಓಡಿ ಬಂದು ಕೇಳ್ತಾ ಇದ್ದಾನೆ, ಅಪ್ಪ ಅಮ್ಮ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ, ನಾನೇನೋ ಸಿಟ್ಟಿನಿಂದ ಕಾಲನ್ನು ಮೇಲಕ್ಕೆ ಎತ್ತಿದ್ದೇನೆ, ಶಾಪವನ್ನು ಕೊಟ್ಟು ಬಿಟ್ಟಿದ್ದಾಳೆ ನನಗೆ ಅಂತ ಹೇಳಿದ ತಕ್ಷಣ ಆಗ ಸೂರ್ಯನಿಗೆ ಅರ್ಥವಾಯಿತು. ಏನು ಸೂರ್ಯನಿಗೆ ಅರ್ಥವಾಯಿತು ಅಂತಂದರೆ, ನಾನು ಮನೆಯಲ್ಲಿ ಇರದೇ ಇರುವುದೇ ಇದಕ್ಕೆ ಕಾರಣ. ಯಾವ ಮನೆಯಲ್ಲಿ ಯಜಮಾನ ಇರೋದಿಲ್ಲವೋ, ಯಾವಾಗಲೂ ಊರೂರೇ ತಿರುಗ್ತಾ ಇರ್ತಾನೋ, ಆಫೀಸು ಅದು ಇದು ಅಂತೇಳಿ ಇರ್ತಾನೋ, ಅಂತಹ ಮನೆಯಲ್ಲಿ ಎಡವಟ್ಟಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಸೂರ್ಯ ಆಗ ತನ್ನ ನಿಜರೂಪವನ್ನು ತಾನು ತಾಳಿ, ನಾನು ಮನೆಯಲ್ಲಿ ಇಲ್ಲದೇ ಇರುವುದೇ ಇದಕ್ಕೆ ಕಾರಣ ಅಂತ ತಿಳ್ಕೊಂಡು, ಈಗ ತಾಯಿಯನ್ಕೂ ಶಾಪ ಕೊಟ್ಟಿದ್ದಾಳೆ, ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಆದರೆ ನನ್ನ ಮುಂದೆ ಒಂದು ಪ್ರತಿಜ್ಞೆಯನ್ನು ಮಾಡು, ನಿನ್ನ ಕಾಲು ನಿನಗೆ ಬರುತ್ತೆ ಅಂಥೇಳಿ ಸೂರ್ಯ ಹೇಳ್ತಾನೆ. ಏನು ಪ್ರತಿಜ್ಞೆಯನ್ನು ಮಾಡಿಸಿದ ಸೂರ್ಯ ಅಂತಂದರೆ, ಇನ್ನು ಮುಂದೆ ಒಂದೇ ಒಂದು ಅಧರ್ಮವನ್ನು ಕೂಡ ನಾನು ಮಾಡೋದಿಲ್ಲ ಅಂತನೋ ಪ್ರತಿಜ್ಞೆಯನ್ನು ಮಾಡು. ಎಲ್ಲೂ ನಾನು ಅಧರ್ಮವನ್ನು ಸಹನೆ ಮಾಡೋದಿಲ್ಲ, ಒಂದೇ ಒಂದು ಅಧರ್ಮವನ್ನು ಕೂಡ ನಾನು ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡು, ದೇವರ ಅನುಗ್ರಹದಿಂದ ಮತ್ತೆ ನಿನ್ನ ಕಾಲು ನಿನಗೆ ಬರುತ್ತದೆ ಅಂತ ಹೇಳಿ ಸೂರ್ಯ ವರವನ್ನು ಕೊಡ್ತಾನೆ. ಆ ಒಂದು ವರದ ಪ್ರಭಾವದಿಂದ ಆ ಯಮನಿಗೆ ಅವತ್ತಿನಿಂದ ಧರ್ಮರಾಜ ಎಂಬುದಾಗಿ ನಾಮಕರಣ ಬಂತು. ಯಾಕೆ? ಎಂದೂ ಅಧರ್ಮವನ್ನು ಆಚರಣೆ ಮಾಡಲಿಲ್ಲ, ಧರ್ಮ ಮಾರ್ಗದಲ್ಲೇ ತಾನು ನಿರತನಾಗಿದ್ದ. ಆದ್ದರಿಂದಾಗಿ ಧರ್ಮರಾಜ ಎಂಬುದಾಗಿ ನಾಮಕರಣ ಬಂತು, ಹೆಸರನ್ನಿಟ್ಟಿದ್ದಾರೆ. ದೇವರ ಅನುಗ್ರಹದಿಂದ ಯಮದೇವರಿಗೆ ಕಾಲು ಬಂದಿದೆ. ಹೀಗೆ ಇವರಿಬ್ಬರ ಸಂಸಾರ ಅಂತನ್ನೋದು ನಡೀತಾ ಇರುವಂತಹ ಸಂದರ್ಭದಲ್ಲೇನೇ ಸೂರ್ಯ ವಿಚಾರವನ್ನು ಮಾಡಿದ. ಇದೆಲ್ಲದಕ್ಕೂ ಕಾರಣ ಛಾಯಾದೇವಿ. ಆದ್ದರಿಂದ ಅವಳತ್ರ ಹೋಗೋಣ ಅಂಥೇಳಿ ಅವರತ್ತೆ ಹೋಗ್ತಾನೆ. ಅವಳತ್ರ ಹೋಗಿ ಎಲ್ಲವನ್ನು ಕೇಳ್ತಾನೆ, ಗಟ್ಟಿಯಾಗಿ ಕೇಳ್ತಾನೆ. ಕೇಳಿದಾಗ ಅವಳು ಮೊದಲೇ ಹೇಳಿದ್ಲು, ಯಾವಾಗ ಗಟ್ಟಿಯಾಗಿ ನನ್ನನ್ನು ಕೇಳ್ತಾರೆ ಆ ಸಂದರ್ಭದಲ್ಲಿ ಎಲ್ಲವನ್ನೂ ನಾನು ಯಥಾರ್ಥವಾಗಿ ಹೇಳಿಬಿಡ್ತೇನೆ ಅಂತ ಹೇಳಿದ್ಲು. ಆದ್ದರಿಂದಾಗಿ ಯಥಾರ್ಥವಾಗಿ ಎಲ್ಲ ವಿಷಯವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ತಿಳಿಸಿಕೊಟ್ಟ ತಕ್ಷಣ ಸೂರ್ಯ ಏನೂ ಮಾತಾಡಲಿಲ್ಲ. ನೇರವಾಗಿ ಆ ಸೌಜ್ಞಾದೇವಿಯ ತಂದೆಯಾಗಿರತಕ್ಕಂತಹ ತ್ವಷ್ಟೃ ಪ್ರಜಾಪತಿಗಳು, ಅಂದರೆ ತನ್ನಗೆ ಹೆಣ್ಣು ಕೊಟ್ಟಿರತಕ್ಕಂತಹ ಮಾವನ ಮನೆಗೆ ಸೂರ್ಯ ಹೋಗ್ತಾನೆ. ಸೂರ್ಯ ಹೋಗಿ ಕೇಳ್ತಾ ಇದ್ದಾನೆ, ಹೀಗೆ ಇಷ್ಟೆಲ್ಲ ತೊಂದರೆ ಆಗಿದೆ,
ನನ್ನ ಹೆಂಡತಿ ನಿನ್ನ ಮನೆಗೇನಾದರೂ ಬಂದಿದ್ದಾಳಾ ಅಂತ ಕೇಳ್ತಾನೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಸಿಟ್ಟು ಬಂದರೆ ಎಲ್ಲಿಗೆ ಹೋಗ್ತಾರೆ? ತವರು ಮನೆಗೆ ಹೋಗ್ತಾರೆ. ಆದ್ದರಿಂದಾಗಿ ತವರು ಮನೆಗೆ ಬಂದಿರಬೇಕು ಅಂತನೋ ಉದ್ದೇಶದಿಂದ ತ್ವಷ್ಟೃ ಪ್ರಜಾಪತಿಗಳನ್ನು ಸೂರ್ಯ ತಾನು ಕೇಳ್ತಾನೆ. ಕೇಳಿದಾಗ ಆಗ ತ್ವಷ್ಟೃ ಪ್ರಜಾಪತಿ ಬಹಳ ಸುಂದರವಾದ ಮಾತುಗಳನ್ನು ಹೇಳ್ತಾನೆ. ಹೌದು, ನನ್ನ ಮಗಳು ನನ್ನ ಮನೆಗೆ ಬಂದಿದ್ದು ನಿಜ, ಬಂದಿದ್ಲು, ಬಂದು ಅಲ್ಲಿ ನಡೆದಿರುವಂತಹ ಎಲ್ಲ ವೃತ್ತಾಂತವನ್ನು ತಿಳಿಸಿಕೊಟ್ಟಿದ್ದಾಳೆ ನಿಜ. ಆದರೆ ನಾನೊಂದು ಮಾತು ಹೇಳಿದೆ, ಗಂಡನ ಮನೆಯನ್ನು ಬಿಟ್ಟು ಬರುವುದು ಇದು ಹೆಣ್ಣು ಮಗಳ ಸಂಸ್ಕಾರವಲ್ಲ, ಹೆಂಡತಿಯ ಸಂಸ್ಕಾರವಲ್ಲ. ನೀನು ಸತ್ರು ಚಿಂತೆ ಇಲ್ಲ, ಅಲ್ಲೇ ಸಾಯಿ, ಅದರಿಂದ ನನಗೆ ಸುಖವಾಗ್ತದೆ. ಹೊರತು ನೀನು ಗಂಡನ ಮನೆಯನ್ನು ಬಿಟ್ಟು ಇಲ್ಲಿ ಬಂದು ಸುಖವಾಗಿರ್ತೀನಿ ಅಂತಂದರೆ ನಾನು ಸರ್ವಥಾ ಸ್ವೀಕಾರ ಮಾಡೋದಿಲ್ಲ. ಗಂಡನ ಮನೆಯಲ್ಲೇ ಇರತಕ್ಕದ್ದು. ಗಂಡ ಏನಾದರೂ ತೊಂದರೆ ಆಗ್ತಾ ಇತ್ತು ಗಂಡನಿಂದ ಅಥವಾ ಅತ್ತಿಮಾವಂದರಿಂದ ಏನಾದರೂ ತೊಂದರೆ ಆಗ್ತಾ ಇತ್ತು ಅಂತಂದರೆ ಅವರನ್ನು ಬದಲಾವಣೆ ಮಾಡಬೇಕಾಗಿರತಕ್ಕಂಥದ್ದು ನಿನ್ನ ಕರ್ತವ್ಯ. ಅವರನ್ನು ಸನ್ಮಾರ್ಗದಲ್ಲಿ ತಂದುಕೊಳ್ಳಬೇಕಾಗಿರುವಂತಹದ್ದು ನಿನ್ನ ಕರ್ತವ್ಯ. ಆದ್ದರಿಂದಾಗಿ ಅಲ್ಲಿ ನಿನಗೆ ಸ್ಥಾನ ಇಲ್ಲ ಅಂತ ಅಲ್ಲಿಂದ ಬಿಟ್ಟು ಬಂದಿದ್ದೀಯಲ್ಲ, ಇಲ್ಲೂ ಕೂಡ ನಿನಗೆ ಸ್ಥಾನ ಇಲ್ಲ, ಇಲ್ಲಿಂದ ಹೊರಟು ಹೋಗು ಅಂತ ನಾನು ಹೇಳಿದ್ದೇನೆ. ಆದ್ದರಿಂದ ಇಲ್ಲಿಂದ ಹೊರಟು ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ನಾನು ಅಂದುಕೊಂಡೆ ನಾನು ಬೈದಿದ್ದೇನೆ ಅಂತೆ, ಬೇರೆ ಗತಿ ಇಲ್ಲ ಅಂಥೇಳಿ ಮತ್ತೆ ತಿರುಗಿ ನಿನ್ನ ಹತ್ರ ಬಂದಿದ್ದಾಳೆ ಅಂತ ನಾನು ಅಂದುಕೊಂಡಿದ್ದೆ. ಇನ್ನು ಮುಂದಿನ ವಿಷಯ ನನಗೆ ಗೊತ್ತಿಲ್ಲ ಅಂಥೇಳಿ ತ್ವಷ್ಟೃ ಪ್ರಜಾಪತಿ ಈ ಮಾತನ್ನು ಹೇಳ್ತಾನೆ. ಹೇಳಿದಾಗ ಸೂರ್ಯ ತನ್ನ ಸರ್ವಸಾಕ್ಷಿಯಾಗಿದ್ದಾನೆ, ಎಲ್ಲವೂ ಕೂಡ ಗೊತ್ತಿರ್ತದೆ. ಆದ್ದರಿಂದಾಗಿ ತನ್ನ ದಿವ್ಯವಾಗಿರತಕ್ಕಂತಹ ದೃಷ್ಟಿಯಿಂದ ಒಮ್ಮೆ ಹೀಗೆ ನೋಡಿದ ತಕ್ಷಣ ಅರ್ಥವಾಯಿತು. ಸೌಮ್ಯಾದೇವಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾಳೆ. ಯಾವ ರೂಪವನ್ನು ತಾಳಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ ಅಂತಂದರೆ ಗೋರೂಪವನ್ನು ತಾಳಲಿಲ್ಲ. ಮತ್ತು ಗೋರೂಪದಿಂದ ನಾವು ಅಥವಾ ಮನುಷ್ಯ ರೂಪದಿಂದ ನಾನು ತಪಸ್ಸನ್ನು ಮಾಡ್ತಾ ಇದ್ದರೆ ಅಂತ ಕಷ್ಟವಾಗಬಹುದು. ಗೋರೂಪದಿಂದ ನಾನು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದೆ ಅಂತಲೇ ಮತ್ತೆ ಕಸಾಯಿಖಾನಿಗೆ ಕರ್ಕೊಂಡು ಹೋದರೆ ನನ್ನ ಗತಿ ಏನಾಗಬೇಕು ಅಂತ ಉದ್ದೇಶದಿಂದಲೋ ಏನೋ ಗೊತ್ತಿಲ್ಲ. ಆ ಸೌಮ್ಯಾದೇವಿ ಹೆಣ್ಣಿನ ಕುದಿರಿನ ರೂಪವನ್ನು ಸ್ವೀಕಾರ ಮಾಡಿಕೊಂಡು ತಾನು ದೀರ್ಘವಾಗಿರತಕ್ಕಂತಹ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾಳೆ. ಮತ್ತು ಇಲ್ಲಿ ತ್ವಷ್ಟೃ ಪ್ರಜಾಪತಿ ಒಂದೆರಡು ಸುಂದರವಾದ ಮಾತುಗಳನ್ನು ಹೇಳಿಕೊಡ್ತಾನೆ. ಬೈಲಿಲ್ಲ ತ್ವಷ್ಟೃ ಪ್ರಜಾಪತಿ. ಸೂರ್ಯ ಮನೆಗೆ ಬಂದ ತಕ್ಷಣ ಬೈಲಿಲ್ಲ. ನೀನೇ ತಪ್ಪು ಮಾಡಿದ್ಯಾ, ನನ್ನ ಮಗಳು ಹೋಗಲಿಕ್ಕೆ ನೀನೇ ಕಾರಣ, ನೀನೇ ಏನೋ ಎಡವಟ್ಟು ಮಾಡಿರ್ಬೋದು, ನಿನಗೆ ಮದುವೆ ಮಾಡಿ ಕೊಟ್ಟದ್ದೇ ತಪ್ಪು ಅಂತ ಹೇಳಿ ಬೈಬೋದಾಗಿತ್ತು. ಆದರೆ ಒಂದೂ ಮಾತು ಬೈಲಿಲ್ಲ ಸೂರ್ಯನಿಗೆ ತ್ವಷ್ಟೃ ಪ್ರಜಾಪತಿ. ಒಂದೇವಾಗಿ ನಿಧಾನವಾಗಿ ಹೇಳಿದ. ಏನು ಹೇಳಿದ ಅಂತಂದರೆ, ನೋಡ್ರಿ, ನನ್ನ ಮಗಳು ತಪ್ಪು ಮಾಡಿದ್ದಾಳೆ ಅಂತನ್ನೋದು ನಿಜ, ನನ್ನ ಮಗಳು ತಪ್ಪು ಮಾಡಿದ್ದಾಳೆ ಅಂತನ್ನೋದು ನಿಜ. ಆದರೆ ಒಂದು ಕೈಯಿಂದ ಶಬ್ದ ಬರಲಿಕ್ಕೆ ಸಾಧ್ಯ ಇಲ್ಲ. ಶಬ್ದ ಬರಬೇಕು ಅಂತಂದರೆ ಎರಡು ಕೈ ಬೇಕು. ಆದ್ದರಿಂದ ನನ್ನ ಮಗಳು ಹೋಗಿದ್ದಾಳೆ ಅಂತಂದರೆ ಅವಳ ಮನಸ್ಥಿತಿ ಹಾಗೆ ಆಗಿದೆ ಅಂತಂದರೆ ಅವಳು ಮಾತ್ರ ತಪ್ಪು ಮಾಡಿದ್ದಾಳೆ ಅಂತಂದರೆ ನಾನು ಒಪ್ಪೋದಿಲ್ಲ. ನಿಮ್ಮಿಂದು ಏನೋ ಕಷ್ಟ ಆಗಿರ್ಬೋದು, ಏನಾಗಿದೆ ಅಂತ ಅನ್ನೋದನ್ನು ತಿಳಿದುಕೊಳ್ಳಿ, ಅದನ್ನು ಸರಿ ಮಾಡಿಕೊಳ್ಳಿ, ನಿಮ್ಮ ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿ ತ್ವಷ್ಟೃ ಪ್ರಜಾಪತಿ ಉಪದೇಶವನ್ನು ಮಾಡ್ತಾನೆ. ಮಾವನಿಗೆ ಉಪದೇಶವನ್ನು ಮಾಡುವಂತಹ ಅಧಿಕಾರ ಇದೆ, ಅಳೆಯನಿಗೆ ಉಪದೇಶವನ್ನು ಮಾಡುವಂತಹ ಅಧಿಕಾರವಿದೆ. ಮಾವನನ್ನೂ ಕೂಡ, ಹೆಣ್ಣು ಕೊಟ್ಟಿರತಕ್ಕಂತಹ ಮಾವನನ್ನೂ ಕೂಡ ಗುರು ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡ್ತದೆ. ಆದ್ದರಿಂದಾಗಿ ಗುರುಸ್ಥಾನದಲ್ಲಿರತಕ್ಕಂತಹ ಆ ತ್ವಷ್ಟೃ ಪ್ರಜಾಪತಿ ಉಪದೇಶವನ್ನು ಮಾಡಿ ಒಂದೇ ಮಾತನ್ನು ಹೇಳಿದ. ಏನು ತಪ್ಪಾಗಿದೆ ಅಂತ ಅನ್ನೋದು ನನಗೆ ಅನಿಸ್ತಾ ಇದೆ, ಅದನ್ನು ಹೇಳ್ತೇನೆ ಅಂತ ಹೇಳಿದ. ನಿಮ್ಮ ಸ್ವಲ್ಪ ಆಕಾರ ಸ್ವಲ್ಪ ಚೇಂಜ್ ಮಾಡಬೇಕು. ಬಹಳ ಬಿಸಿಯಾಗಿದ್ದೀರಿ, ಬಹಳ ಗುಂಡುಗುಂಡಾಗಿದ್ದೀರಿ, ದಪ್ಪಾಗಿದ್ದೀರಿ. ಆದ್ದರಿಂದಾಗಿ ಇಂತಹ ಒಬ್ಬ ಗಂಡನನ್ನು, ಪುರುಷನನ್ನು ಯಾವ ಸ್ತ್ರೀ ಅಪೇಕ್ಷೆ ಪಡ್ತಾಳೆ ಹೇಳ್ರಿ? ಆದ್ದರಿಂದಾಗಿ ಸ್ವಲ್ಪ ನಿಮ್ಮ ಆಕಾರವನ್ನು ನಾನು ಚೇಂಜ್ ಮಾಡ್ತೇನೆ, ಸುಂದರವಾಗಿರತಕ್ಕಂತಹ ರೂಪವನ್ನು ಬರುವಂತೆ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿ ತ್ವಷ್ಟೃ ಪ್ರಜಾಪತಿ ಆ ಸೂರ್ಯನನ್ನು ಕೆತ್ತಲಿಕ್ಕೆ ಪ್ರಾರಂಭ ಮಾಡಿದ. ತ್ವಷ್ಟೃ ಪ್ರಜಾಪತಿ ಅಂತಂದರೆ ವಿಶ್ವಕರ್ಮನ ತಂದೆ. ಆದ್ದರಿಂದಾಗಿ ಕೆತ್ತಲಿಕ್ಕೆ ಶುರು ಮಾಡಿದ. ಗುಂಡಾಗಿರತಕ್ಕಂತಹ ಸೂರ್ಯನನ್ನು ತ್ವಷ್ಟೃ ಪ್ರಜಾಪತಿ ಕೆತ್ತಲಿಕ್ಕೆ ಶುರು ಮಾಡಿದ. ಒಂದು ಮನುಷ್ಯನ ಆಕಾರ ಬರುವಂತೆ, ಶೇಪ್ ಬರುವಂತೆ ಕೆತ್ತಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಸುಮಾರು 45% ತೆಗೆದು ಬಿಟ್ಟಿದ್ದಾನೆ. 45% ತೆಗೆದಿದ್ದಾನೆ. 55% ಮಾತ್ರ ಸೂರ್ಯನನ್ನು ಶೇಪ್ ಬರುವಂತೆ ಒಂದು ಆಕಾರಕ್ಕೆ ತಂದು ಕೊಟ್ಟಿದ್ದಾನೆ. ಆ 45% ವೇಸ್ಟೇಜ್ ಅಲ್ಲ. ಇವತ್ತಿನ ಕಾಲದಲ್ಲಿ ಏನು ಮಾಡ್ತಾರೆ, ವೇಸ್ಟೇಜ್ ಅಂಥೇಳಿ ಯಾವುದಕ್ಕೂ ಉಪಯೋಗ ಇಲ್ಲ, ದುಡ್ಡು ಮಾತ್ರ ತಗೊಳ್ತಾರೆ, ಆದರೆ ವೇಸ್ಟೇಜ್ ಅಂತ ಅನ್ನೋದು ಹಾಕ್ತಾರೆ. ಆದರೆ ತ್ವಷ್ಟೃ ಪ್ರಜಾಪತಿ ಏನು ಮಾಡಿದ ಅಂತಂದರೆ ಆ ತೆಗೆದಿರುವಂತಹ 45% ಏನಿತ್ತಲ್ಲ ಅದು ಯೂಸ್ ಆ್ಯಂಡ್ ಥ್ರೋ ಅಂಥೇಳಿ ಮಾಡಲಿಲ್ಲ.
ಅದರಿಂದ ಸುದರ್ಶನ ಚಕ್ರವನ್ನು ನಿರ್ಮಾಣವನ್ನು ಮಾಡಿದ್ದಾನೆ. ಭಗವಂತನ ಕೈಯಲ್ಲಿರತಕ್ಕಂತಹ ಸುದರ್ಶನ ಚಕ್ರವನ್ನು ನಿರ್ಮಾಣ ಮಾಡಿದ್ದಾನೆ. ಆಲ್ರೆಡಿ ಭಗವಂತನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ. ಆದರೆ ತ್ವಷ್ಟೃ ಪ್ರಜಾಪತಿ ತಾನು ಆ ಸೂರ್ಯನ 45% ತೆಗೆದಿರುವಂತಹ ಏನು ಭಾಗ ಇತ್ತಲ್ಲ, ಅದರಿಂದ ಒಂದು ಸುದರ್ಶನ ಚಕ್ರವನ್ನು ಮಾಡಿ ಅದರೊಳಗೆ ಸೇರಿಸಿದ್ದಾನೆ. ವಿಷ್ಣುವಿಗೇನೆ ಸಾಕ್ಷಾತ್ತಾಗಿ ಉಡುಗೊರೆಯಾಗಿ ಕೊಟ್ಟಿದ್ದಾನೆ ತ್ವಷ್ಟೃ ಪ್ರಜಾಪತಿ. ಈ ಕಡೆಗೆ ಸೂರ್ಯ ತಾನು ವಿಚಾರ ಮಾಡಿದ, ನನ್ನ ಹೆಂಡತಿ ಹೆಣ್ಣಿನ ಕುದುರೆಯ ರೂಪವನ್ನು ಸ್ವೀಕಾರವನ್ನು ಮಾಡಿಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾಳೆ ಅಂತ ತಿಳಿದುಕೊಂಡು ತಾನು ಗಂಡಿನ ಕುದುರೆಯ ರೂಪವನ್ನು ಸ್ವೀಕಾರ ಮಾಡಿದ. ಸ್ವೀಕಾರವನ್ನು ಮಾಡಿ ಅವಳು ತಪಸ್ಸನ್ನು ಮಾಡ್ತಾ ಇರುವಂತಹ ಜಾಗಕ್ಕೆ ಬರ್ತಾನೆ. ಯಾವಾಗ ಈ ಕಡೆಗೆ ಕುದುರೆಯ ರೂಪದಲ್ಲಿರತಕ್ಕಂತಹ ಸೌಜ್ಞಾದೇವಿ, ಈ ಕಡೆಗೆ ಗಂಡು ಕುದುರೆಯ ರೂಪದಲ್ಲಿರತಕ್ಕಂತಹ ಸೂರ್ಯ, ಇವರಿಬ್ಬರ ಮೂಗಿಗೆ ಸಮಾಗಮವಾಯಿತು, ಇಬ್ಬರ ಮೂಗುಗಳಿಗೆ ಸಮಾಗಮವಾಯಿತು. ಆ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಹುಡ್ತಾರೆ. ಅವರಿಬ್ಬರಿಗೆ ಅಶ್ವಿನೀ ದೇವತೆಗಳು ಅಂತ ಹೆಸರು ಬಂತು. ಯಾಕೆ ಅಂತಂದರೆ ಕುದುರೆಯ ರೂಪದಲ್ಲಿರತಕ್ಕಂತಹ ಸೂರ್ಯನಿಗೆ, ಕುದುರೆಯ ರೂಪದಲ್ಲಿರತಕ್ಕಂತಹ ಸೌಜ್ಞಾದೇವಿಗೆ ಹುಟ್ಟಿರುವಂತಹ ಮಕ್ಕಳು ಆದ್ದರಿಂದಾಗಿ, ಅವಳಿ ಜವಳಿ ಮಕ್ಕಳಾದ್ದರಿಂದಾಗಿ ಅವರಿಬ್ಬರಿಗೆ ಅಶ್ವಿನೀ ದೇವತೆಗಳು ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಅದರಲ್ಲದೆ ಅವರ ಒರಿಜಿನಲ್ ಹೆಸರೇನು ಅಂತಂದರೆ ನಾಸತ್ಯ ಮತ್ತು ದಸ್ರ ಎಂಬುದಾಗಿ ಹೇಳ್ತಾರೆ. ಈ ನಾಸತ್ಯ ಅಂತ ನಾವು ಹೆಸರನ್ನು ನಾವು ನೋಡಿದಾಗಲೂ ಕೂಡ ನಮಗೆ ಅರ್ಥವಾಗಿ ಬಿಡ್ತದೆ. ನಾಸ, ನಾಸಿಕ ಅಂತ ನಾವು ಶಬ್ದಗಳಿಗೆ ಮೂಗು ಅಂತ ನಾವು ಅರ್ಥ ಸಂಸ್ಕೃತ ಭಾಷೆಯಲ್ಲಿ ಇದೆ. ಅದು ನಿಮಗೆ ಅರ್ಥವಾಗಲಿಕ್ಕಿಲ್ಲ. ನೋಸ್ ಅಂತ ಹೇಳಿದರೆ ನಿಮಗೆ ಅರ್ಥವಾಗ್ತದೆ. ನೋಸ್ ಅಂತ ನಾವು ಶಬ್ದವು ಎಲ್ಲಿಂದ ಬಂದಿದೆ? ಆ ಸಂಸ್ಕೃತದ ಮೂಲದಿಂದಲೇ ಬಂದಿದೆ. ಆದ್ದರಿಂದಾಗಿ ನಾಸ, ನಾಸಿಕ, ನೋಸ್ ಅಂತಂದರೆ ಮೂಗು ಅಂತ ಅರ್ಥ. ಆ ಮೂಗಿನ ಸಂಪರ್ಕವಾಗೋದರಿಂದಾಗಿ ಅವರಿಬ್ಬರು ಹುಟ್ಟಿದ್ದಾರೆ. ಆದ್ದರಿಂದಾಗಿ ಅವರಿಬ್ಬರಿಗೆ ಅಶ್ವಿನಿ ದೇವತೆಗಳು ಅಂತೇಳಿ ಹೆಸರು ಬಂದಿದೆ. ನಾಸತ್ಯದಸ್ತ್ರರು ಎಂಬುದಾಗಿ ಹೆಸರು ಬಂದಿದೆ ಅಂತ ನಾವು ಕಥೆಯನ್ನು ನಾವು ಕೇಳುತ್ತೇವೆ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ? ನನಗೆ ಕೊಟ್ಟಿರುವಂತಹ ವಿಷಯ ಪಿತೃಗಳ ಬಗ್ಗೆ ಹೇಳಬೇಕು ಅಂತ ನನಗೆ ಹೇಳಿದ್ದಾರೆ. ಇದ್ಯಾವುದೋ ಕಥೆಯನ್ನು ನಾನು ಹೇಳ್ತಾ ಇದ್ದೇನಲ್ಲ ಅಂತ ಅಂದುಕೊಳ್ಳಬೇಡಿ. ಈ ಒಂದು ವೈವಸ್ವತ ಮನುವಿಗೆ ಮತ್ತು ಯಮಧರ್ಮರಾಜನಿಗೆ, ಇವರಿಬ್ಬರಿಗೂ ಕೂಡ ವೈವಸ್ವತ ಮನುವಿಗೆ ಶ್ರಾದ್ದದೇವ ಎಂಬುದಾಗಿ ಕರೀತಾರೆ. ವೈವಸ್ವತ ಮನುವನ್ನು ಶ್ರಾದ್ದದೇವ ಎಂಬುದಾಗಿ ಕರೀತಾರೆ. ಯಮಧರ್ಮರಾಜ ಪಿತೃಗಳಿಗೆ ಅಧಿಪತಿಯಾಗಿದ್ದಾನೆ, ಪಿತೃಧಿಪತಿ ಎಂಬುದಾಗಿ ಕರೀತಾರೆ. ಆದ್ದರಿಂದಾಗಿ ನಾನು ಆರಿಸಿಕೊಂಡಿರುವಂತಹ ವಿಷಯ ಹರಿವಂಶ ಪುರಾಣದಲ್ಲಿ ಬಂದಿರತಕ್ಕಂತಹ ಪಿತೃಗಳ ಸ್ವರೂಪವನ್ನು ನಾವು ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡರೆ, ಅವರು ಎಂಥವರು ಅಂತ ನಾವು ಜ್ಞಾನವನ್ನು ಮಾಡಿಕೊಂಡರೆ, ಅವರು ಎಲ್ಲಿಯವರು, ಹೇಗೆ ಅವರ ಅವತಾರವಾಗಿದೆ ಅಂತ ನಾವು ತಿಳಿದುಕೊಂಡರೆ, ಆಗ ಪಿತೃಗಳ ವಿಶೇಷವಾಗಿರುವಂತಹ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅಂತ ನಾವು ನಿಟ್ಟಿನಲ್ಲಿ ಶ್ರಾದ್ದ ದೇವನ ಕಥೆಯನ್ನು ಹರಿವಂಶದಲ್ಲಿ ಬಂದಿರುವಂತಹದ್ದನ್ನು ಯಥಾಮತಿ ಹೇಳಿದ್ದೇನೆ. ಹೀಗೆ ಯಮನಿಗೆ ಯಾವ ರೀತಿಯಾಗಿ ಪಿತೃಧಿಪತಿ ಎಂಬುದಾಗಿ ಹೆಸರಿದೆಯಲ್ಲ, ಅದರಂತೆ ಚಂದ್ರನಿಗೂ ಕೂಡ ಪಿತೃಧಿಪತಿ ಎಂಬುದಾಗಿ ಹೆಸರಿದೆ. ಚಂದ್ರನಿಗೆ ಪಿತೃಧಿಪತಿ ಅಂತ ಹೆಸರಿದೆ. ಅದಕ್ಕಾಗಿಯೇ ಒಬ್ಬರು ಪ್ರಶ್ನೆ ಮಾಡಿದರು, ನಾವು ಪಿಂಡ ಪ್ರದಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪಿಂಡಗಳನ್ನು ಗುಂಡಾಗಿ ಕಟ್ತೇವೆ. ಆಮೇಲೆ ಪಿಂಡಗಳನ್ನು ಯಾವ ದ್ರವ್ಯದಿಂದ ಕಟ್ತೇವೆ? ಅಕ್ಕಿಯಿಂದ ಗುಂಡಾಗಿ ಕಟ್ತೇವೆ. ಯಾಕ ಸ್ವಾಮಿ, ಯಾಕ ಆಚಾರ್ಯರೇ ಗುಂಡಾಗೆ ಯಾಕೆ ಕಟ್ಟಬೇಕು? ಹೀಗೆ ಗೋಲಾಕಾರದಲ್ಲಿ ಅಲ್ಲದೆ ಈಗ ರೆಕ್ಟ್ಯಾಂಗಲ್ ಆಗಿ ಮಾಡಬಹುದಲ್ಲ, ಸ್ಕ್ವೇರ್ ಆಗಿ ಮಾಡಬಹುದಲ್ಲ, ಇನ್ನೊಂದು ಆಕಾರದಲ್ಲಿ ಮಾಡಬಹುದಲ್ಲ, ಗುಂಡಾಗಿ ಯಾಕೆ ಕಟ್ಟಬೇಕು ಅಂತ ಒಂದು ಪ್ರಶ್ನೆ. ಅಕ್ಕಿಯಿಂದೇ ಯಾಕೆ ಮಾಡಬೇಕು? ಗೋಧಿಯಿಂದ ಪಿಂಡವನ್ನು ಕಟ್ತೇನೆ, ಅಥವಾ ತೊಗರುಬೇಳೆಯಿಂದ ಪಿಂಡ ಕಟ್ತೇನೆ, ಅಥವಾ ಇನ್ನೊಂದರಿಂದ ಪಿಂಡ ಮಾಡ್ತೇನೆ, ಮಾಡಿದರೆ ತಪ್ಪೇನು? ಇದರಿಂದೇ ಮಾಡಬೇಕು ಅಂತ ಯಾಕೆ ಹೇಳಿದ್ದಾರೆ? ಏನಾದರೂ ಇದಕ್ಕೆ ಪ್ರಮಾಣ ಉಂಟಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೂ ಕೂಡ ಈ ಚಂದ್ರ ಪಿತೃಗಳಿಗೆ ಅಧಿಪತಿ ಅಂತ ಅನ್ನೋ ಮಾತಿನಿಂದ ನಮಗೆ ಉತ್ತರ ಸಿಗ್ತದೆ. ತಂಡುಲಾಹ ಚಂದ್ರದೈವತ್ಯ ಚಂದ್ರಪ್ರೀತಿಕರ ಶುಭಾಹ ಅಂತ ಚಂದ್ರನ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಶ್ಲೋಕ. ಚಂದ್ರನಿಗೆ ಚಂದ್ರನ ಕಿರಣಗಳು ಸಾಮಾನ್ಯವಾಗಿ ಚಂದ್ರ ಇಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಚಂದ್ರ ಇಲ್ಲಿದ್ದಾಗ ಚಂದ್ರನ ಕಿರಣಗಳು ಹೇಗೆ ಬರಲಿಕ್ಕೆ ಸಾಧ್ಯ? ಹೀಗೆ ಕೆಳಗಡೆ ಬರ್ತದೆ, ಹೌದೋ ಇಲ್ಲೋ? ಎಲ್ಲಾದರೂ ಕೂಡ ಕಿರಣಗಳು ಹೇಗೆ ಬರಬೇಕು? ಹೀಗೆ ಕೆಳಗಡೆಗೆ ಬರಬೇಕು. ಆದರೆ ಚಂದ್ರನಿಗೆ ಎರಡು ತರಹದ ಕಿರಣಗಳಿವೆ ಎಂಬುದಾಗಿ ಹೇಳ್ತಾರೆ. ಒಂದು ಅಧೋಗಾಮಿಯಾಗಿರತಕ್ಕಂತಹ ಕಿರಣಗಳು, ಇನ್ನೊಂದು ಊರ್ಧ್ವಗಾಮಿಯಾಗಿರತಕ್ಕಂತಹ ಕಿರಣಗಳು ಎಂಬುದಾಗಿ ಹೇಳ್ತಾರೆ. ಚಂದ್ರನ
ಅಧೋಗಾಮಿಯಾಗಿರತಕ್ಕಂತಹ ಕಿರಣಗಳಿಗೆ ಜ್ಯೋತ್ಸ್ನಾ ಎಂಬುದಾಗಿ ಕರೀತಾರೆ. ಚಂದ್ರನ ಅಧೋಗಾಮಿಯಾಗಿರತಕ್ಕಂತಹ ಕಿರಣಗಳಿಗೆ ಜ್ಯೋತ್ಸ್ನಾ ಅಂತ ಕರೀತಾರೆ. ಅದೇ ಬೆಳದಿಂಗಳು ಅಂತ ನಾವು ಕನ್ನಡದಲ್ಲಿ ವ್ಯವಹಾರ ಮಾಡ್ತೇವೆ. ಇನ್ನು ಸೂರ್ಯನ ಊರ್ಧ್ವಗಾಮಿ, ಚಂದ್ರನ ಊರ್ಧ್ವಗಾಮಿಯಾಗಿರತಕ್ಕಂತಹ ಕಿರಣಗಳೇನಿವೆ ಆ ಕಿರಣಗಳಿಗೆ ಸುಷುಮ್ನ ಎಂಬುದಾಗಿ ಹೆಸರು. ಚಂದ್ರನ ಊರ್ಧ್ವಗಾಮಿಯಾಗಿರತಕ್ಕಂತಹ ಕಿರಣಗಳಿಗೆ ಸುಷುಮ್ನ ಎಂಬುದಾಗಿ ಹೆಸರು. ನಮ್ಮ ದೇಹದಲ್ಲಿರುವಂತಹ ಸುಷುಮ್ನ ನಾಡಿ ಅದು ಬೇರೆ, ಆದರೆ ಚಂದ್ರನ ಊರ್ಧ್ವಗಾಮಿಯಾಗಿರತಕ್ಕಂತಹ ಕಿರಣಗಳಿಗೂ ಕೂಡ ಸುಷುಮ್ನ ಎಂಬುದಾಗಿ ಹೆಸರಿದೆ. ಆ ಸೂರ್ಯನ ಊರ್ಧ್ವಗಾಮಿಯಾಗಿರತಕ್ಕಂತಹ ಕಿರಣಗಳು ಪಿತೃಗಳಿಗೆ ಆಹಾರ. ಚಂದ್ರನ ಊರ್ಧ್ವಗಾಮಿಯಾಗಿರತಕ್ಕಂತಹ ಸುಷುಮ್ನ ಎಂಬ ಹೆಸರನ್ನು ಪಡೆದಿರತಕ್ಕಂತಹ ಕಿರಣಗಳು ಪಿತೃದೇವತೆಗಳಿಗೆ ಆಹಾರ. ಯಾಕೆ ಅಂತಂದರೆ ಪಿತೃಲೋಕಗಳು ಎಲ್ಲಿವೆ ಅಂತಂದರೆ ಚಂದ್ರನ ಮೇಲೆ ಪಿತೃಲೋಕಗಳಿವೆ. ಪಿತೃಲೋಕಗಳೇ ಎಲ್ಲಿವೆ? ಚಂದ್ರನ ಮೇಲೆ ಪಿತೃಲೋಕಗಳಿವೆ. ಆದ್ದರಿಂದಾಗಿ ಮೇಲೆ ಇರತಕ್ಕಂತಹ ಪಿತೃಲೋಕದಲ್ಲಿರುವಂತಹ ಪಿತೃಗಳಿಗೆ ಚಂದ್ರನ ಸುಷುಮ್ನ ಎಂಬ ಹೆಸರನ್ನು ಪಡೆದಿರತಕ್ಕಂತಹ ಕಿರಣಗಳೇ ಆಹಾರ. ಆದ್ದರಿಂದಾಗಿ ನಾವು ಪಿತೃದೇವತೆಗಳನ್ನು ಆರಾಧನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಚಂದ್ರನ ಅಧಿಷ್ಠಾನದಲ್ಲಿ ಚಂದ್ರನನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಆರಾಧನೆಯನ್ನು ಮಾಡಬೇಕು. ಆದ್ದರಿಂದಲೇ ಚಂದ್ರ ಗುಂಡಾಗಿ ಇರ್ತಾನೆ. ಆದ್ದರಿಂದ ಪಿಂಡಗಳನ್ನು ಕೂಡ ಗುಂಡಾಗೆ ನಾವು ಕಟ್ಟಬೇಕು. ಯಾಕೆ? ಪಿತೃಗಳು ಚಂದ್ರನ ಮೂಲಕ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಅದಕ್ಕಾಗಿಯೇ ಅನಿಸುತ್ತೆ, ನನಗನ್ನಿಸ್ತದೆ, ನಾವು ಕೃಷ್ಣಾಷ್ಟಮಿ ದಿವಸ ಅರ್ಘ್ಯವನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ನಿಂಬೆ ಹಣ್ಣು ಇಟ್ಟಿರ್ತಾರೆ. ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ತೆಂಗಿನ ಚಿಪ್ಪಿಟ್ಟಿರ್ತಾರೆ. ಕಣ್ಣಿರುವಂತಹ ಚಿಪ್ಪಲ್ಲ, ಕಣ್ಣಿಲ್ಲದೆ ಇರುವಂತಹ ಮೇಲಿನ ಭಾಗ ಏನಿರ್ತದೆ ಆ ತೆಂಗಿನ ಭಾಗ ಅದನ್ನಿಟ್ಟಿರ್ತಾರೆ. ಅಲ್ಲಿ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಾಕೆ ನಿಂಬೆಯನ್ನು ಇಟ್ಟಿರ್ತಾರೆ, ಯಾಕೆ ಅದನ್ನು ಚಿಪ್ಪನ್ನು ಇಟ್ಟಿರ್ತಾರೆ ಅಂತಂದರೆ ಅದು ಚಂದ್ರನ ಆಕಾರದಲ್ಲಿ ಇರ್ತದೆ. ನಿಂಬೆಹಣ್ಣು ಗುಂಡಾಗಿರ್ತದೆ, ಚಂದ್ರನ ಆಕಾರದಲ್ಲಿ ಇರ್ತದೆ ಅಂತ ನಾವು ಅಭಿಪ್ರಾಯದಿಂದ, ಚಂದ್ರನ ವಂಶದಲ್ಲಿ ಬಂದಿದ್ದಾನೆ ಕೃಷ್ಣ ಅಂತ ನಾವು ಅಭಿಪ್ರಾಯದಿಂದ ಅಲ್ಲಿ ನಾವು ಅರ್ಘ್ಯವನ್ನು ಕೊಡೋದು ಉತ್ತಮ ಅಂತ ನಾವು ಅಭಿಪ್ರಾಯದಿಂದಲೋ ಏನೋ ಗೊತ್ತಿಲ್ಲ. ಹಾಗೆ ಚಂದ್ರನ ಅಧಿಷ್ಠಾನದಲ್ಲಿ ಚಿಪ್ಪನ್ನು ಅಥವಾ ನಿಂಬೆಯನ್ನು ಇಟ್ಟು ಅರ್ಘ್ಯವನ್ನು ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಬಂದಿದೆ. ಹೀಗೆ ಗುಂಡಾಗಿ ಪಿಂಡವನ್ನು ಮಾಡುವುದಕ್ಕೆ ಇದೊಂದು ಕಾರಣ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬಹುದು. ಅದರ ಜೊತೆಯಲ್ಲಿ ಅಕ್ಕಿಯಿಂದಲೇ ಯಾಕೆ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತಂದರೆ ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಧಾನ್ಯ ಯಾವುದು? ಅಕ್ಕಿ. ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಧಾನ್ಯ ಅಕ್ಕಿ. ಇವತ್ತಿನ ಕಾಲದಲ್ಲಿ ನೀವು ಪೂಜಾ ಸ್ಟೋರಿಗೆ ಹೋಗಿ ನವಧಾನ್ಯ ಕೊಡ್ರಿ ಅಂತಂದರೆ ಎಲ್ಲ ಮಿಕ್ಸ್ ಮಾಡಿದ್ದೊಂದು ಪೊಟ್ಲ ಕೊಡ್ತಾರೆ. ನವಧಾನ್ಯ ಎಲ್ಲ ಮಿಕ್ಸ್ ಮಾಡಿದ್ದೊಂದು ಕೊಡ್ತಾರೆ. ಇಲ್ಲ ಸಪರೇಟಾಗಿ ಬೇಕು ಅಂತ ಪುರೋಹಿತರು ಹೇಳಿದರೆ ಕೊಡ್ತಾರೆ. ಏನು ಕೊಡ್ತಾರೆ? ಚಂದ್ರನಿಗೆ ಸಂಬಂಧಪಟ್ಟವ ಧಾನ್ಯ ಯಾವುದನ್ನು ಕೊಡ್ತಾರೆ ಅಂತಂದರೆ ಆ ಹೊಟ್ಟಿರತಕ್ಕಂತಹ ಧಾನ್ಯವನ್ನು ಕೊಡ್ತಾರೆ. ಕೌಳಿ ಅಂತ ಏನು ಕರಿತೇವೆ ಅಂತಹ ಹೊಟ್ಟಿರುವಂತಹ ಧಾನ್ಯವನ್ನು, ಹೊಟ್ಟಿಂದ ಸಹಿತವಾಗಿರತಕ್ಕಂತಹ ಧಾನ್ಯವನ್ನು ಕೊಡ್ತಾರೆ. ಅದು ನಿಜವಾಗಿರತಕ್ಕಂತಹ ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಧಾನ್ಯ ಅಲ್ಲ. ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಧಾನ್ಯ ತಂಡುಲ. ಆದ್ದರಿಂದ ನಿಜವಾಗಿ ಅಕ್ಕಿಯನ್ನೇ ಇಟ್ಟು ಚಂದ್ರನ ಆರಾಧನೆಯನ್ನು ಅಲ್ಲಿ ಮಾಡಬೇಕು ಅಂತನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ತಿಳಿಯಬೇಕು. ಈ ರೀತಿಯಾಗಿ ಚಂದ್ರನಿಗೆ ಸಂಬಂಧಪಟ್ಟಿರತಕ್ಕಂತಹ ಧಾನ್ಯ ತಂಡುಲ, ಆದ್ದರಿಂದಾಗಿ ಅಕ್ಕಿಯಿಂದಲೇ ಪಿಂಡ ಪ್ರದಾನವನ್ನು ಮಾಡಬೇಕು. ಚಂದ್ರನಿಗೆ ಸಂಬಂಧಪಟ್ಟಿರತಕ್ಕಂತಹ ಆಕಾರ ಗುಂಡಾಗಿರುವಂತಹ ಆಕಾರ, ಆದ್ದರಿಂದಲೇ ಗುಂಡಾಗಿ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಯಬೇಕು. ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಕೂಡ ನಮಗೆ ಪುರಾಣ ತಿಳಿಸಿಕೊಡ್ತದೆ, ಅತ್ಯಂತ ಮಹತ್ವದ ವಿಷಯ. ಪಿಂಡ ಪ್ರದಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಅನ್ನವನ್ನು ಮಾಡ್ತೇವೆ. ಆ ಅನ್ನವನ್ನು ಹವಿಸ್ಸು ಎಂಬುದಾಗಿ ಕರೀತಾರೆ. ಹವಿಸ್ಸು ಅಂತ ಕರೀತಾರೆ. ಹವಿಸ್ಸು ಅಂತ ಕರೆಸಿಕೊಳ್ಳಬೇಕಾದರೆ 1 ಗ್ಲಾಸು ಅಕ್ಕಿಗೆ 4 ಗ್ಲಾಸು ನೀರನ್ನು ಹಾಕಿ ಮಾಡಿದಾಗ ಮಾತ್ರ ಅದು ಹವಿಸ್ಸಾಗ್ತದೆ. 1 ಗ್ಲಾಸು ಅಕ್ಕಿಗೆ 4 ಗ್ಲಾಸು ನೀರನ್ನು ಸೇರಿಸಿ ಮಾಡಿದಾಗ ಮಾತ್ರ ಅದು ಹವಿಸ್ಸು ಅಂತ ಆಗ್ತದೆ. 1 ಗ್ಲಾಸು ಕಡಿಮೆ ಮಾಡಿ 3 ಗ್ಲಾಸು ನೀರನ್ನು ಹಾಕಿ 1 ಗ್ಲಾಸು ಅಕ್ಕಿಯನ್ನು ಮಾಡಿ ನಾವು ಅನ್ನವನ್ನು ಮಾಡಿದರೆ ಅದು ಹವಿಸ್ಸು ಅಂತ ಆಗೋದಿಲ್ಲ, ಅದು ಪಿಂಡ ಪ್ರದಾನಕ್ಕೆ ಬರೋದಿಲ್ಲ. ಅದು ಯಾವುದಕ್ಕೆ ಉಪಯೋಗವಾಗ್ತದೆ ಅಂತಂದರೆ ಆಗ ಅದನ್ನು ಚೆರು ಎಂಬುದಾಗಿ ಕರೀತಾರೆ. 1 ಗ್ಲಾಸು ಅಕ್ಕಿಗೆ 3 ಗ್ಲಾಸು ನೀರನ್ನು ಹಾಕಿ ನಾವು ಅನ್ನವನ್ನು ಮಾಡಿದರೆ ಅದನ್ನು ಚೆರು ಅಂತ ಕರೀತಾರೆ. ಸ್ವಲ್ಪ ಚಿತ್ರಾನ್ನ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂಥದ್ದು ಹೊರತು ಬಿಸಿಬಾಳಿ ಭಾತ್ ಮಾಡಲಿಕ್ಕೆ ಅಥವಾ ಹುಗ್ಗಿ ಮಾಡಲಿಕ್ಕೆ ಲಾಯಕಲ್ಲ. ಚೆರು ಅಂತ ಕರೀತಾರೆ. ಇಂತಹ ಚೆರುವನ್ನು ನಾವು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು.
ಅಂದರೆ ಮನೆಯಲ್ಲಿ ಹೋಮ ಮಾಡ್ತಾ ಇದ್ದೇವೆ ಅಂತ ಇಟ್ಟುಕೊಳ್ಳಿ. ಅನ್ನ ಮಾಡಬೇಕಾದ ಪ್ರಸಂಗ ಬಂದಾಗ 1 ಗ್ಲಾಸು ಅಕ್ಕಿಗೆ 3 ಗ್ಲಾಸು ನೀರನ್ನು ಹಾಕಿ ನಾವು ಮಾಡಿದಾಗ ಅದು ಚೆರು ಅಂತ ಕರೆಸಿಕೊಳ್ಳುತ್ತದೆ. ಹೋಮಕ್ಕೆ ಅದು ಉಪಯೋಗ ಮಾಡ್ತೇವೆ. ಅದೇ 4 ಗ್ಲಾಸ್ ನೀರನ್ನು ಹಾಕಿ ನಾವು ಮಾಡಿದರೆ ಅದನ್ನು ಹವಿಸ್ಸು ಅಂತ ಕರೀತಾರೆ. ಅದು ಪಿಂಡ ಪ್ರದಾನಕ್ಕೆ. ಯಾಕೆ ಪಿಂಡ ಕಟ್ಟಬೇಕು ಅಂದರೆ ಮುದ್ದಿ ಇರಬೇಕು. ಅನ್ನ ಪುಡಿ ಪುಡಿಯಾಗಿ ಇದ್ದರೆ ಅದು ಗಟ್ಟಿಯಾಗಿ ಪಿಂಡಗಳು ನಿಲ್ಲೋದಿಲ್ಲ. ಆದ್ದರಿಂದಾಗಿ ಪಿಂಡ ಪ್ರದಾನಕ್ಕೆ 4 ಗ್ಲಾಸ್ ನೀರನ್ನು ಶಾಸ್ತ್ರ ನಮಗೆ ವಿಧಾನವನ್ನು ಮಾಡಿ ಕೊಟ್ಟಿದೆ. ಈ ರೀತಿಯಾಗಿ ಶ್ರಾದ್ದದೇವ ಮತ್ತು ಪಿತೃಧಿಪತಿಯಾಗಿರತಕ್ಕಂಥ ಯಮನ ವೃತ್ತಾಂತವನ್ನು ಹರಿವಂಶದಲ್ಲಿ ತಿಳಿಸಿರುವಂತಹ ವಿಷಯವನ್ನು ತಿಳಿಸಿಕೊಡ್ತಾ ಇನ್ನೊಂದು 5 ನಿಮಿಷಗಳಲ್ಲಿ ಪ್ರವಚನವನ್ನು ಮುಕ್ತಾಯವನ್ನು ಮಾಡ್ತೇನೆ. ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಜಾಯಮಾನೋ ಹವೈ ಬ್ರಾಹ್ಮಣ ತ್ರಿಭಿಃ ಋಣೈಃ ಋಣೀಭವತಿ ಯಜ್ಞೇನ ದೇವೇಭ್ಯ ಬ್ರಹ್ಮಚರ್ಯೇನ ಋಷಿಭ್ಯ ಪ್ರಜಯಾ ಪಿತೃಭ್ಯ ಎಂಬುದಾಗಿ ಹೇಳ್ತಾರೆ. ಮನುಷ್ಯ ತಾನು ಹುಡ್ತಾ ಇರುವಂತಹ ಸಂದರ್ಭದಲ್ಲೇನೆ ಉಪನಿಷತ್ತಿನ ಪ್ರಕಾರ 3 ಸಾಲಗಳಿಂದ ತಾನು ಹುಟ್ಟಿರ್ತಾನೆ. ಅಂದರೆ ನಾವು ಹುಡ್ತಾ ಇರುವಂತಹ ಸಂದರ್ಭದಲ್ಲೇನೆ ನಮ್ಮ ತಲೆಯ ಮೇಲೆ 3 ಸಾಲಗಳಿರ್ತವೆ. ಒಂದು ದೇವಋಣ, 2ನೇದು ಋಷಿ ಋಣ, 3ನೇದು ಪಿತೃಋಣ ಎಂಬುದಾಗಿ ಕರೆದಿದ್ದಾರೆ. ದೇವಋಣ ಅಂತಂದರೆ ಏನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಾವು ಈ ಒಂದು ಮನುಷ್ಯ ದೇಹವನ್ನು ಪಡೆಯಬೇಕು ಅಂತಂದರೆ, ಇಲ್ಲಿ ನಾನು ನಿಲ್ಲಬೇಕಾದರೆ, 4 ಅಕ್ಷರಗಳನ್ನು ನಾನು ಮಾತನಾಡಬೇಕಾದರೆ ನನಗೆ ಎಷ್ಟು ಜನ ದೇವತೆಗಳು ಉಪಕಾರ ಮಾಡಿದ್ದಾರೆ. ಎಷ್ಟೋ ಜನ ದೇವತೆಗಳು ಉಪಕಾರ ಮಾಡಿದಾಗ ಮಾತ್ರ ನನಗೆ ಈ ಮನುಷ್ಯ ದೇಹ ಬರಲಿಕ್ಕೆ ಸಾಧ್ಯ. 84 ಲಕ್ಷ ವೆರೈಟಿ ಆಗಿರತಕ್ಕಂಥ ಯೋನಿಗಳನ್ನು ದಾಟಿಕೊಂಡು ಈ ಮನುಷ್ಯ ದೇಹ ಬರಬೇಕು. ಅದಕ್ಕೆ ಅದೃಷ್ಟ ಬೇಕು. ಅದೃಷ್ಟ ಅಂತಂದರೆ ಕನ್ನಡದ ಅದೃಷ್ಟ ಅಲ್ಲ, ಸಂಸ್ಕೃತದಲ್ಲಿ ಅದೃಷ್ಟ ಅಂತಂದರೆ ಪುಣ್ಯ ಅಂತ ಅರ್ಥ. ಆ ಪುಣ್ಯ ಬೇಕು. ಆ ಪುಣ್ಯದ ಪ್ರಭಾವದಿಂದ ನಾನು ಸತ್ತಿರುವಂತಹ ಜೀವ ಸ್ವರ್ಗ ನರಕಗಳನ್ನು ಪ್ರವೇಶವನ್ನು ಮಾಡಿ ಕೊನೆಗೆ ಮೇಘಗಳನ್ನು ಸೇರ್ತಾನೆ. ಮೇಘಗಳನ್ನು ಸೇರಿ ನೀರಿನ ಮೂಲಕ ಭೂಮಿಯ ಮೇಲೆ ಬೀಳ್ತಾನೆ. ಭೂಮಿಯ ಮೇಲೆ ಬಿದ್ದಿರುವಂತಹ ಜೀವ ಅಲ್ಲಿರುವಂತಹ ಧಾನ್ಯದೊಳಗೆ ಸೇರಿಕೊಳ್ತಾನೆ. ಧಾನ್ಯದೊಳಗೆ ಸೇರಿಕೊಂಡ ಮೇಲೆ ಸಸಿಯಾಗಿ ಬೆಳಿತಾನೆ. ಅದನ್ನು ಯಾವ ಪ್ರಾಣಿ, ಯಾವುದೋ ಪಶುನೋ ಪಕ್ಷಿನೋ ಆ ಪ್ರಾಣಿ ಆ ಧಾನ್ಯವನ್ನು ತಿಂದರೆ ನಾವು ಪಶುಗಳಾಗಿ ಪ್ರಾಣಿಗಳಾಗಿ ಜನ್ಮವನ್ನು ತಾಳ್ತೇವೆ. ಆ ಧಾನ್ಯವನ್ನು ಯೋಗ್ಯನಾಗಿರತಕ್ಕಂತಹ ಯುವಶಕ್ತಿಯನ್ನು ಪಡೆದಿರತಕ್ಕಂತಹ ಪ್ರಜನನ ಶಕ್ತಿಯನ್ನು ಪಡೆದಿರತಕ್ಕಂತಹ ಒಬ್ಬ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡಿದ ಅಂತಾದರೆ ಆ ವ್ಯಕ್ತಿಯಲ್ಲಿ ನಾವು ಸೇರಿಕೊಳ್ಳುತ್ತೇವೆ. ಸೇರಿಕೊಂಡ ಮೇಲೂ ಕೂಡ ಅವನಲ್ಲಿರತಕ್ಕಂತಹ ಶಕ್ತಿ ಬೇವರಿನ ಮೂಲಕವೋ ಅಥವಾ ಬೇರೆ ರೀತಿಯಾಗಿಯೋ ಅದು ಅನೇಕ ರೀತಿಯಾಗಿ ಹೊರಗಡೆ ಹೋಗಿಬಿಡುತ್ತದೆ. ಯಾವಾಗ ಆ ಶಕ್ತಿ ಅಂತನ್ನೋದು ವೀರ್ಯದಲ್ಲಿ ಸೇರಿಕೊಳ್ಳುತ್ತದೆಯೋ ಆ ಸಂದರ್ಭದಲ್ಲಿ 9 ತಿಂಗಳು 9 ದಿನ ಮತ್ತು 9 ಗಳಿಗೆ ಈ ರೀತಿಯಾಗಿ 9 ದಿನ 9 ತಿಂಗಳು 9 ಗಳಿಗೆ ಸಂಪೂರ್ಣವಾಗಿ ಗರ್ಭಾವಾಸದ ದುಃಖವನ್ನು ನಾವು ಅನುಭವಿಸಿ ನಾವು ಭೂಮಿಯ ಮೇಲೆ ಅವತಾರವನ್ನು ಮಾಡ್ತೇವೆ. ಇಷ್ಟೆಲ್ಲ ಅವತಾರ ಮಾಡಬೇಕು ಅಂತಂದರೆ ಅಷ್ಟೆಲ್ಲ ದೇವತೆಗಳು ಉಪಕಾರ ಮಾಡಿದ್ದಾರೆ. ಆದ್ದರಿಂದಾಗಿ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಆದ್ದರಿಂದಾಗಿ ನಾವು ಹುಟ್ಟಲಿಕ್ಕೆ ಸಾಧ್ಯ. ಇದಕ್ಕಿಂತ ಮೇಲ್ಪಟ್ಟು ಎಲ್ಲದಕ್ಕಿಂತ ಮೇಲೆ ಪರಮಾತ್ಮ ಇದ್ದಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಭಗವಂತನೂ ಕೂಡ ಇದ್ದಾನೆ. ಇಲ್ಲಿಗೆ ದೇವತೆಗಳ ಋಣ ಮುಗುದಿಲ್ಲ. ಇಲ್ಲಿಗೆ ದೇವತೆಗಳ ಋಣ ಮುಗುದಿಲ್ಲ. ನಾವು ಹುಟ್ಟಿದ ಮೇಲೂ ಕೂಡ ನಾವು ಚೆನ್ನಾಗಿ ಮಾತನಾಡ್ತಾ ಇದ್ದೇವೆ, ಚೆನ್ನಾಗಿ ಕೇಳ್ತಾ ಇದ್ದೇವೆ, ಓಡಾಡ್ತಾ ಇದ್ದೇವೆ ಅಂತಂದರೆ ಎಷ್ಟೋ ದೇವತೆಗಳ ಉಪಕಾರ ಅಂತನ್ನೋದು ನಮಗೆ ಇದೆ. ಆದ್ದರಿಂದಾಗಿ ಇಷ್ಟೆಲ್ಲ ದೇವತೆಗಳನ್ನು ಸ್ಮರಣೆ ಮಾಡಿ ಅವರ ಋಣ ನಮ್ಮ ಮೇಲೆ ಇದೆ. ಆದ್ದರಿಂದಾಗಿ ಅದನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಾವು ಮಾಡುವಂತಹ ಯಜ್ಞ ಏನಿದೆ ಅದನ್ನು ದೇವಯಜ್ಞ ಎಂಬುದಾಗಿ ಕರೆದಿದ್ದಾರೆ. ನಾವು ದೇವಯಜ್ಞವನ್ನು ಆಚರಣೆ ಮಾಡಿದರೆ ದೇವತೆಗಳ ಋಣದಿಂದ ನಾವು ಪಾರಾಗ್ತೇವೆ ಎಂಬುದಾಗಿ ತಿಳಿಯಬೇಕು. ಆಮೇಲೆ 2ನೇದಾಗಿ ಋಷಿ ಋಣ ಅಂತನ್ನೋದು ಹೇಗೆ ತೀರಿಸಿಕೊಳ್ಳಬೇಕು. ಋಷಿಗಳ ಋಣ ನಮ್ಮ ಮೇಲೆ ಹೇಗಿದೆ ಅಂತಂದರೆ ಆ ಹುಟ್ಟಿದ ಜೀವ ಚೇತನ ಬ್ರಾಹ್ಮಣನಾಗಿ ಬಿಟ್ಟಿದ್ದರೆ ಗರ್ಭಾಧಾನ ಪುಂಸವನ ಮೊದಲಾಗಿರತಕ್ಕಂತಹ ಅನೇಕ ಸಂಸ್ಕಾರಗಳನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಆ ಎಲ್ಲ ಸಂಸ್ಕಾರಗಳನ್ನು ಹೀಗೆ ಮಾಡಿಕೊಳ್ಳಬೇಕು ಎಂಬುದಾಗಿ ಕಂಡುಹಿಡಿದವರು ಯಾರು ಅಂತಂದರೆ ಋಷಿಗಳು ತಾವು ಎಷ್ಟೋ ವರ್ಷ ಕಾಲದವರೆಗೆ ತಪಸ್ಸನ್ನು ಮಾಡಿ ಅಂತರ್ಮುಖಿಗಳಾಗಿ ದೇವರ ಆರಾಧನೆಯನ್ನು ಮಾಡೋದರಿಂದಾಗಿ ಆ ಮಂತ್ರಗಳನ್ನು ಕಂಡಿಡಿದು ಆ ಸಂಸ್ಕಾರಗಳನ್ನು ಕಂಡಿಡಿದು ಆ ಎಲ್ಲ ಸಂಸ್ಕಾರಗಳನ್ನು ನಮಗೆ ಕೊಟ್ಟಿದ್ದಾರೆ.
ಈ ಎಲ್ಲ ಸಂಸ್ಕಾರಗಳ ಮಧ್ಯದಲ್ಲಿ ಗರ್ಭವನ್ನು ಧಾರಣೆ ಮಾಡಿರುವಂತಹ ಸಂದರ್ಭದಲ್ಲಿ ಒಂದು ಸಂಸ್ಕಾರ ಅಂತಂದರೆ ಅನವಲೋಭನ ಅಂತ ಹೇಳಿ ಒಂದು ಸಂಸ್ಕಾರವನ್ನು ಹೇಳುತ್ತಾರೆ. ಆ ಒಂದು ಸಂಸ್ಕಾರದ ಬಗ್ಗೆ ಹೇಳಿ ನನ್ನ ಪ್ರವಚನವನ್ನು ಮುಗಿಸ್ತೇನೆ. ಪ್ರಧಾನವಾದದ್ದು ಏನು ಅಂತಂದರೆ, ಗರ್ಭವತಿಯಾಗಿರತಕ್ಕಂತಹ ಸ್ತ್ರೀಗೆ ಮನಸ್ಸಿನಲ್ಲಿ ಅನೇಕ ಬಯಕೆಗಳು ಬರ್ತವೆ. ಇದೆಲ್ಲವೂ ನಿಮಗೆ ಗೊತ್ತು. ಗರ್ಭವತಿಯಾಗಿರತಕ್ಕಂತಹ ಸ್ತ್ರೀಗೆ ಅನೇಕ ಬಯಕೆಗಳು ಬರ್ತವೆ. ಏನೇನೋ ಬಯಕೆಗಳು ಬರ್ತವೆ. ಕೆಲವು ಜನ ಮಾವಿನ ಹಣ್ಣು ತಿನ್ನಬೇಕು ಅಂತ ಅನಿಸ್ತದೆ, ಮಾವಿನಕಾಯಿ ತಿನ್ನಬೇಕು ಅಂತ ಅನಿಸ್ತದೆ, ನಿಂಬೆಹಣ್ಣು ತಿನ್ನಬೇಕು ಅಂತ ಅನಿಸ್ತದೆ, ಮಣ್ಣು ತಿನ್ನಬೇಕು ಅಂತ ಅನಿಸ್ತದೆ. ಈ ರೀತಿಯಾಗಿ ಅನೇಕ ಬಯಕೆಗಳು ಬರ್ತಾ ಇರ್ತದೆ. ಆ ಎಲ್ಲ ಬಯಕೆಗಳನ್ನು ಈಡೇರಿಸುವಂಥವನು ಯಾರು ಅಂತಂದರೆ ಗಂಡನಾಗಿರತಕ್ಕಂಥವನು ಆ ಎಲ್ಲ ಬಯಕೆಗಳನ್ನು ಈಡೇರಿಸಬೇಕು. ಗಂಡನಾಗದಿದ್ದರೆ ಅತ್ತಿ ಮಾವ, ತಂದೆ ತಾಯಿ ಯಾರಿದ್ದರೆ ಅವರು ಆ ಎಲ್ಲ ಬಯಕೆಗಳನ್ನು ಈಡೇರಿಸಬೇಕು. ಆದರೆ ಎಲ್ಲ ಬಯಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವಾ ಅಂತಂದರೆ ಸಾಧ್ಯ ಇಲ್ಲ. ಎಲ್ಲ ಬಯಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಂಸ್ಕೃತದಲ್ಲಿ ಆ ಬಯಕೆಗಳಿಗೆ ಒಂದು ಹೆಸರನ್ನಿಟ್ಟಿದ್ದಾರೆ. ಸುಂದರವಾಗಿರತಕ್ಕಂತಹ ಹೆಸರು ಏನು ಅಂತಂದರೆ ದೋಹದ ಎಂಬುದಾಗಿ ಕರೆದಿದ್ದಾರೆ. ಗರ್ಭಿಣಿ ಸ್ತ್ರೀಗೆ ಬರುವಂತಹ ಬಯಕೆಗಳಿಗೆ ದೋಹದ ಎಂಬುದಾಗಿ ಕರೆದಿದ್ದಾರೆ. ಆ ದೋಹದಗಳನ್ನು ಪೂರಣೆ ಮಾಡಬೇಕಾಗಿರತಕ್ಕಂಥದ್ದು ಗಂಡನ ಕರ್ತವ್ಯ. ಆದರೆ ಎಲ್ಲ ಬಯಕೆಗಳನ್ನು ಪೂರಣೆ ಮಾಡಲಿಕ್ಕಾಗೋದಿಲ್ಲ. ಹೆಂಡತಿಗೆ ನಾನು ಆಕಾಶದಲ್ಲಿ ಬೆಳೆದಿರತಕ್ಕಂತಹ ಕಮಲ ಪುಷ್ಪವನ್ನು ತಲೆಯಲ್ಲಿ ಮುಡ್ಕೊಳ್ಬೇಕು ಅಂತ ನಾವು ಬಯಕೆ ಬಂತು ಅಂದ್ಕೊಳ್ರಿ, ಅದು ಸಾಧ್ಯವಾ? ಆಕಾಶದಲ್ಲಿ ಎಲ್ಲಾದರೂ ಕೂಡ ಕಮಲ ಪುಷ್ಪ ಬೆಳೀಲಿಕ್ಕೆ ಸಾಧ್ಯವಾ? ಗಗನಾರವಿಂದ ಸಾಧ್ಯನೇ ಇಲ್ಲ. ಆ ಬಯಕೆ ಬಂತು ಅಂತಂದರೆ, ಆ ಬಯಕೆ ಈಡೇರಿಸಲಿಲ್ಲ ಅಂತಂದರೆ, ಆ ಬಯಕೆ ಈಡೇರದೇ ಇದ್ದದ್ದರಿಂದಾಗಿ ಒಂದು ದೋಷ ಬಂದಿರ್ತದೆ. ಆ ದೋಷದ ಪ್ರಭಾವದಿಂದ ಹುಟ್ಟುವಂತಹ ಮಕ್ಕಳಿಗೆ ಅಂಗವಿಕಲತೆ ಅಂತನ್ನೋದು ಬರುತ್ತದೆ. ಅಂಗವೈಕಲ್ಯ ಬರೋದಕ್ಕೆ ಪ್ರಧಾನವಾಗಿರತಕ್ಕಂತಹ ಕಾರಣ ದೋಹದ ಪೂರಣವಾಗದೇ ಇರುವಿಕೆ ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡ್ತದೆ. ಮಾನಸಿಕವಾಗಿರತಕ್ಕಂತಹ ಅಂಗವೈಕಲ್ಯ ಬರಬಹುದು, ಶಾರೀರಿಕವಾಗಿರತಕ್ಕಂತಹ ಅಂಗವೈಕಲ್ಯಗಳು ಬರಬಹುದು. ಆ ಅಂಗವೈಕಲ್ಯಗಳು ಬರಬಾರದು ಅಂತಂದರೆ ಅದಕ್ಕೆ ಒಂದು ಸಂಸ್ಕಾರವನ್ನು ಋಷಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಸಂಸ್ಕಾರಕ್ಕೆ ಹೆಸರು ಅನವಲೋಭನ ಅಂತ ಹೇಳ್ತಾರೆ. ಅಲ್ಲಿ 2 ಸೂಕ್ತಗಳು ನಮಗೆ ಬರ್ತವೆ. 2 ಸೂಕ್ತಗಳು ಯಾವುದು ಅಂತಂದರೆ, ಒಂದು ಪ್ರಜಾವತ್ ಸೂಕ್ತ ಅಂತ ಹೇಳಿ, ಇನ್ನೊಂದು ಜೀವಪುತ್ರಾಖ್ಯ ಸೂಕ್ತ ಅಂತ 2 ಸೂಕ್ತಗಳು. ಪ್ರಜಾವತ್ ಸೂಕ್ತ ಮತ್ತು ಜೀವಪುತ್ರಾಖ್ಯ ಸೂಕ್ತ ಅಂತ 2 ಸೂಕ್ತಗಳು. ಈ ಸೂಕ್ತಗಳನ್ನು ಪುರೋಹಿತರು ಉಚ್ಚಾರಣೆ ಮಾಡ್ತಾರೆ ಗರ್ಭವತಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಟುಕೊಂಡು. ಏನು ಮಾಡಬೇಕು ಅಲ್ಲಿ ಕ್ರಿಯಾ ಏನು ಮಾಡಬೇಕು ಅಂತಂದರೆ, ಗರಿಕೆ ಏನಿರ್ತದೆ ಆ ಗರಿಕೆಯನ್ನು ಒಣಿಕೆಯಿಂದ ಚೆನ್ನಾಗಿ ನೂರಬೇಕು, ಸವರಬೇಕು. ಸವರಿದಾಗ ಈ ಮಂತ್ರಗಳನ್ನು ಹೇಳಿ ಸವರಿದಾಗ ಅಲ್ಲೊಂದು ರಸ ಬರ್ತದೆ. ಆ ರಸಗಳನ್ನು ಗರ್ಭವತಿಯಾಗಿರತಕ್ಕಂತಹ ಹೆಂಡತಿಯ ಮೂಗಿನಲ್ಲಿ ಹಾಕಬೇಕು. ಹಾಕಿದರೆ ಆ ಮೂಗಿನ ದ್ವಾರ ಆ ರಸ ಅಂತ ಅನ್ನೋದು ಪ್ರವೇಶ ಮಾಡಿ ಹೊಟ್ಟೆಯಲ್ಲಿ ಸೇರಿಕೊಳ್ಳುತ್ತದೆ. ಹೊಟ್ಟೆಯಲ್ಲಿ ಸೇರಿಕೊಳ್ಳೋದರಿಂದ ದೋಹದ ಪೂರಣವಾಗದೇ ಇದ್ದದ್ದರಿಂದಾಗಿ ಏನು ಅಂಗವೈಕಲ್ಯ ಶಿಶುವಿಗೆ ಬರಬೇಕು ಅಂತ ಇರ್ತದಲ್ಲ, ಆ ಅಂಗವೈಕಲ್ಯ ಬರೋದಿಲ್ಲ. ಆ ಶಿಶು ಚೆನ್ನಾಗಿ ಬೆಳೀತದೆ. ಈ ರೀತಿಯಾಗಿ ಋಷಿಗಳು ಮುನಿಗಳು ನಮಗೆ ಬಹಳ ಉಪಕಾರವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಆ ಋಷಿಗಳ ಸ್ಮರಣೆಯನ್ನು ಮಾಡ್ತಾ ಅವರ ಉಪಕಾರವನ್ನು ನೆನೆಸುವುದಕ್ಕಾಗಿರುವಂತಹ ಒಂದು ಕ್ರಿಯೆ ಏನಿದೆ ಅದನ್ನು ಋಷಿ ಋಣ ಎಂಬುದಾಗಿ ಕರೆದಿದ್ದಾರೆ. ಅನಂತರ ಪಿತೃಋಣ, ಮೂರನೆಯದು ಪ್ರಧಾನವಾಗಿರತಕ್ಕಂತಹದ್ದು ಪಿತೃಋಣ ಅಂತಂದರೆ ನಾವೆಲ್ಲ ತಿಳ್ಕೊಂಡದ್ದು ಅಂದರೆ ತಂದೆಗೆ ಸಂಬಂಧಪಟ್ಟಿರುವಂತಹ ಋಣ ಅಂತ ತಿಳ್ಕೊಂಡಿದ್ದೇವೆ. ತಾಯಿಗೆ ಸಂಬಂಧಪಟ್ಟ ಋಣ ಬೇಕಾಗಿಲ್ಲವಾ? ತಾಯಿ ಋಣ ತೀರಿಸೋದು ಅಷ್ಟು ಸುಲಭವಾ? ಅಂದರೆ ಅಲ್ಲಿ ಪಿತೃಶಬ್ದದಿಂದ ತಂದೆಯನ್ನು ಮಾತ್ರ ಸ್ವೀಕಾರ ಮಾಡಬಾರ್ದು, ಮಾತಾ ಚ ಪಿತಾ ಚ ಪಿತರೌ ಎಂಬುದಾಗಿಯೇ ಹೇಳಿದ್ದರಿಂದಾಗಿ ತಾಯಿಯೊಳಗೆ ತಂದೆನೂ ಸೇರಿಕೊಂಡಿರ್ತಾನೆ, ತಂದೆಯೊಳಗೆ ತಾಯಿ ಕೂಡ ಸೇರಿಕೊಂಡು ಬಿಟ್ಟಿರ್ತಾಳೆ. ಆದ್ದರಿಂದಾಗಿ ಪಿತೃಋಣ ಅಂತನೋ ಶಬ್ದಕ್ಕೆ ತಂದೆ ತಾಯಿಗಳ ಋಣ ಎಂಬುದಾಗಿ ಹೇಳಬೇಕು. ಸನ್ಯಾಸವನ್ನು ಸ್ವೀಕಾರ ಮಾಡಿದರೂ ಕೂಡ ತಾಯಿ ಋಣವನ್ನು ತೀರಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನೀವು ಅನೇಕ ಸಂದರ್ಭಗಳಲ್ಲಿ ನೋಡಿರಬಹುದು. ಸ್ವಾಮಿಗಳವರೂ ಕೂಡ ಪೂರ್ವಾಶ್ರಮದ ತಾಯಿಯಂದರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಸನ್ಯಾಸ ಸ್ವೀಕಾರ ಮಾಡಿದ್ದೇವೆ, ಸರ್ವಸಂಗ ಪರಿತ್ಯಾಗವನ್ನು ಮಾಡಿದ್ದೇವೆ ಅಂತ ಮಾತ್ರಕ್ಕೆ ತಾಯಿಯ ಋಣವನ್ನು ತೀರಿಸಿಕೊಂಡು ಬಿಟ್ಟಿದ್ದೇವೆ, ಮುಗಿತು ತಾಯಿ ಋಣ ಅಂತ ಇಲ್ಲ. ಹೀಗೆ ತಂದೆ ತಾಯಿಗಳ ಋಣವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇರತಕ್ಕಂತಹ ಒಂದು ಯಾವುದು ಅಂತಂದರೆ ಪಿತೃಋಣ ಅಂತ ಹೇಳಿದ್ದಾರೆ. ಆ ಪಿತೃಋಣವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಶ್ರಾದ್ದಾದಿಗಳನ್ನು ಮಾಡಬೇಕು. ಶ್ರಾದ್ದಾದಿಗಳನ್ನು ಮಾಡಿ ಪಿತೃದೇವತೆಗಳು, ನಾವು ಮಾಡಿರುವಂತಹ ಶ್ರಾದ್ದ ನೇರವಾಗಿ ನಮ್ಮ ಪಿತೃಗಳು ಸ್ವೀಕಾರ ಮಾಡೋದಿಲ್ಲ. ಪಿತೃ ಅಭಿಮಾನಿಗಳಾಗಿರತಕ್ಕಂತಹ ದೇವತೆಗಳಿರ್ತಾರೆ, ಅವರು ಸ್ವೀಕಾರ ಮಾಡ್ತಾರೆ. ಅವರು ಸ್ವೀಕಾರವನ್ನು ಮಾಡಿ ಗತಿಸಿ ಹೋಗಿರತಕ್ಕಂತಹ ತಂದೆ ತಾಯಿಯಂದರು ಯಾವ ಯೋನಿಯಲ್ಲಿ ಇರ್ತಾರೆಯೋ ಅವರಿಗೆ ಸಂಬಂಧಪಟ್ಟಿರತಕ್ಕಂತಹ ಆಹಾರ, ಅವರು ದೇವತೆಗಳಾಗಿದ್ದರೆ ಅಮೃತವನ್ನು ತೆಗೆದುಕೊಂಡು ಹೋಗಿ ಕೊಡ್ತಾರೆ. ಅವರು ಪಶುಗಳು ಪ್ರಾಣಿಗಳೇ ಆಗಿದ್ದರೆ ಮಾಂಸದ ರೂಪದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಕೊಡ್ತಾರೆ. ಅವರು ಹಾವು
ಹಾವಾಗಿ ಹುಟ್ಟಿದರೆ ವಾಯು ರೂಪದಲ್ಲಿ ತೆಗೆದುಕೊಂಡು ಹೋಗಿ ಕೊಡ್ತಾರೆ. ಹೀಗೆ ಯಾವ ಯಾವ ಯೋನಿಯಲ್ಲಿ ಅವರು ಹುಟ್ಟಿರ್ತಾರೆಯೋ ಅವರಿಗೆ ಸಂಬಂಧಪಟ್ಟಿರತಕ್ಕಂತಹ ಆಹಾರವನ್ನು ತೆಗೆದುಕೊಂಡು ಹೋಗಿ ಅವರು ಸಮರ್ಪಣೆಯನ್ನು ಮಾಡ್ತಾರೆ. ತದ್ವಾರ ನಾವು ತಂದೆ ತಾಯಿಗಳ ಋಣವನ್ನು ತೀರಿಸಿಕೊಳ್ಳಲಿಕ್ಕೆ ಸಾಧ್ಯ. ಸಂಧ್ಯಾಹೀನ ಅಶುಚಿರ್ನಿತ್ಯಂ ಅನರ್ಹ ಸರ್ವಕರ್ಮಸು ಅಂತ ಹೇಳ್ತಾರೆ. ಸಂಧ್ಯಾ ವಂದನೆಯನ್ನು ಮಾಡದೇ ಇದ್ದರೆ ಯಾವ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದರೂ ಪುಣ್ಯ ಬರೋದಿಲ್ಲ. ಸಂಧ್ಯಾ ವಂದನೆ ಮಾಡಿನೇ ದೇವತಾರ್ಚನೆ ಮಾಡಬೇಕು, ಸಂಧ್ಯಾ ವಂದನೆ ಮಾಡಿನೇ ಮುಂದಿನ ಕರ್ಮವನ್ನು ಮಾಡಬೇಕು, ಯಜ್ಞಯಾಗಾದಿಗಳನ್ನು ಮಾಡಬೇಕು. ಹೊರತು ಇವತ್ತು ಟೈಮ್ ಆಗಿಬಿಟ್ಟಿದೆ ನೇರವಾಗಿ ಹೋಮಕ್ಕೆ ಹೋಗಿಬಿಡೋಣ ಅಂತೇಳಿ ಸಂಧ್ಯಾ ವಂದನೆ ಬಿಟ್ಟರೆ ಉಪಯೋಗ ಇಲ್ಲ. ಹಾಗೆಯೇ ಸಂಧ್ಯಾ ವಂದನೆಯನ್ನು ಬಿಡದೆ ಯಾವ ರೀತಿಯಾಗಿ ನಿತ್ಯದಲ್ಲಿ ಮಾಡಬೇಕೋ ಅದರಂತೆ ಶ್ರಾದ್ದವನ್ನೂ ಕೂಡ, ಶ್ರಾದ್ದವನ್ನು ಮಾಡದೆ ಮುಂಜಿವೆ ಮಾಡಲಿಕ್ಕಿಲ್ಲ, ಶ್ರಾದ್ದವನ್ನು ಮಾಡದೆ ಚೋಲ ಸಂಸ್ಕಾರವನ್ನು ಮಾಡಲಿಕ್ಕಿಲ್ಲ, ಶ್ರಾದ್ದವನ್ನು ಮಾಡದೆ ಮದುವೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮದುವೆ ಮಾಡಬೇಕಂತಂದ್ರೂ ಕೂಡ ಮೊದಲಿಗೆ ಶ್ರಾದ್ದ ಮಾಡಬೇಕು. ಇದೆಲ್ಲಿ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ, ನಾವೆಲ್ಲಿ ಶ್ರಾದ್ದ ಮಾಡ್ತೇವೆ, ಮಾಡಿಲ್ಲವಲ್ಲ ಅಂತಂದರೆ ಅದನ್ನೇ ನಾಂದಿ ಶ್ರಾದ್ದ ಅಂತ ಕರೀತಾರೆ. ನಾಂದಿ ಶ್ರಾದ್ದ ಅಂತ ಕರೀತಾರೆ. ಅಂದರೆ ಪಿತೃಗಳನ್ನು ಮೊದಲಿಗೆ ನಾವು ಸಂತೋಷ ಪಡಿಸಿ ಅವರ ಅನುಮತಿಯನ್ನು ಸ್ವೀಕಾರ ಮಾಡಿಯೇ ಶುಭ ಕಾರ್ಯ ಮಾಡಬೇಕು. ಆದ್ದರಿಂದ ಎಲ್ಲ ಕಾರ್ಯಗಿಂತಲೂ ಕೂಡ ಮೊದಲಿಗೆ ಪಿತೃಕಾರ್ಯವನ್ನು ನಾವು ಮಾಡಬೇಕು. ಈಗಿನ ಕಾಲದಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಶ್ರಾದ್ದ ಅಂತಂದ್ರೆ ಅದೇನೋ ಕೆಟ್ಟ ಶಬ್ದ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಶ್ರಾದ್ದ ಅಂತ ಶಬ್ದವನ್ನೇ ಯಾರು ಪ್ರಯೋಗ ಮಾಡೋದಿಲ್ಲ. ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಾಂದಿ 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 ಅಂತ ಹೇಳ್ತಾರೆ. ಕೆಲವು ಜನ ಇನ್ನೂ ಸ್ವಲ್ಪ ಬುದ್ಧಿವಂತರಿರ್ತಾರೆ, ಅವರು ನಾಂದಿ ಸಮಾರಾಧನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ, ಶ್ರಾದ್ದ ಅಂತ ಶಬ್ದ ಪ್ರಯೋಗ ಮಾಡೋದಿಲ್ಲ. ಇನ್ನೂ ಕೆಲವು ಜನ ಬುದ್ಧಿವಂತರಿರ್ತಾರೆ, ದೇವರ ಸಮಾರಾಧನೆ ಮಾಡ್ತಾ ಇದ್ದೀವ್ರಿ ನಾವು ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಮಾಡುವಂತಹದ್ದು ನಾಂದಿ ಶ್ರಾದ್ದ. ಆದ್ದರಿಂದಾಗಿ ಶ್ರಾದ್ದ ಅಂತಂದರೆ ಕೆಟ್ಟದ್ದಲ್ಲ, ಶ್ರದ್ಧೆಯಿಂದ ಮಾಡುವಂಥದ್ದು. ಪವಮಾನ ಹೋಮ ಮಾಡಿದರೂ ಕೂಡ ಅದನ್ನು ಶ್ರಾದ್ದ ಅಂತ ಕರಿಬೋದು. ಶ್ರದ್ಧೆಯಿಂದ ಯಾವ ಮಾಡ್ತೀವೋ ಅದನ್ನು ಶ್ರಾದ್ದ ಅಂತ ಕರೀತಾರೆ. ಯಾರೋ ಒಬ್ಬ ಬ್ರಾಹ್ಮಣರು ಹೇಳ್ತಾ ಇದ್ರು, ಒಂದೇ ಮಾತನ್ನು ಹೇಳಿ ಮುಗಿಸ್ತೇನೆ. ಕೊನೆಗೆ ಯಾರೋ ಪಾಪ ವಿದ್ಯಾರ್ಥಿಗಳು ಯಜಮಾನರು ಬಡಿಸ್ತಾ ಇದ್ರು, ಬ್ರಾಹ್ಮಣರನ್ನು ಮನೆಗೆ ಕರೆದು ಊಟಕ್ಕೆ ಹಾಕ್ತಾ ಇದ್ರು. ಊಟಕ್ಕೆ ಹಾಕಬೇಕಾದ ಸಂದರ್ಭದಲ್ಲಿ ಯಾರೋ ವಾಲಂಟಿಯರ್ಸ್ ಬಂದಿದ್ದರು, ವಾಲಂಟಿಯರ್ ಬಡಿಸ್ತಾ ಇರಬೇಕಾದ ಸಂದರ್ಭದಲ್ಲಿ ಅವನು 2 ಉಂಡೆ ಹಾಕಲಿಕ್ಕೆ ಹೋದ, ತಪ್ಪಿ 3 ಉಂಡೆ ಬಿತ್ತದು. ಅವನ ಕೈಯಿಂದ 2 ಉಂಡೆ ಹಾಕಲಿಕ್ಕೆ ಹೋದ, ಕೂತಿರುವಂತಹ ಬ್ರಾಹ್ಮಣನ ಎಲ್ಲೆಲ್ಲಿ 3 ಉಂಡೆ ಬಿದ್ದುದೇ ತಕ್ಷಣ ಆ ಕೂತಿರುವಂತಹ ಬ್ರಾಹ್ಮಣ ಸಿಟ್ಟಿಗೆ ಬಂದುಬಿಟ್ಟ. ಏನೋ ನನ್ನ ಪಿಂಡ ತಿನ್ನಬೇಕೇನೋ, 3 ಉಂಡೆ ಹಾಕ್ತೀಯ ಅಂತೇಳಿ ಸಿಟ್ಟಿಗೆ ಬಂದು ಕಪಾಳಕ್ಕೆ ಹೊಡೆದು ಬಿಟ್ಟ. ಅಂದರೆ ನಮ್ಮಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ 3 ಬಿದ್ದಿದೆ, ಗುಂಡಾಗಿದೆ ಅಂತಂದರೆ ಅವು ಪಿಂಡಗಳನ್ನೇ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ ಅಂಥೇಳಿ ಎಲ್ಲ ನಮ್ಮ ಭ್ರಾಂತಿ, ನಮ್ಮ ಅಜ್ಞಾನದಿಂದಾಗಿ ಇಂಥದ್ದೆಲ್ಲ ಆಗಿಬಿಟ್ಟಿದೆ. ಇಂಥದ್ದೆಲ್ಲ ಆಗಬಾರ್ದು. ಸರಿಯಾಗಿರುವಂತಹ ತಿಳುವಳಿಕೆ ಮಾಡಬೇಕು. ಗುರುಗಳು ಸಿಕ್ಕಾಗ, ಬ್ರಾಹ್ಮಣರು ಸಿಕ್ಕಾಗ, ವಿದ್ವಾಂಸರು ಸಿಕ್ಕಾಗ ಸರಿಯಾಗಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದು ಸರಿಯಾಗಿ ನಾವು ಕರ್ಮವನ್ನು ಆಚರಣೆ ಮಾಡಿದಾಗ ಮಾತ್ರ ಪಿತೃದೇವತೆಗಳ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನನ್ನ 2 ಮಾತುಗಳನ್ನು ಇಲ್ಲಿ ಸನ್ನಿಹಿತರಾಗಿರತಕ್ಕಂತಹ ನಮ್ಮ ಪೂಜ್ಯ ಗುರುಗಳು, ಅವರ ಅಂತರ್ಯಾಮಿಯಾಗಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಆಮೇಲೆ ಅವರ ಅಂತರ್ಯಾಮಿಯಾಗಿರತಕ್ಕಂತಹ ಸಕಲ ತತ್ವಾಭಿಮಾನಿ ದೇವತೆಗಳು, ವೇದವ್ಯಾಸ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಮುಗಿಸ್ತಾ ಇದ್ದೇನೆ. ಮಧ್ವೇಶ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.